ಈ 2020ರಲ್ಲಿ ಎ ಅನ್ನೋದೊಂದು ಬರುತ್ತೆ ಅಂತ ಗೊತ್ತಿತ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಗೊತ್ತಿತ್ತು, ಈ ರೀತಿ ಬರುತ್ತೆ ಅಂತ ಗೊತ್ತಿತ್ತಾ? ಫ್ಯೂಚರ್ನ ಅಷ್ಟು ಈಸಿಯಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಮುಂಚೆ FMCG ಕಂಪ್ನಿಗಳು ಅಂದರೆ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೆಯೋರು, ಇವಾಗ ಟೈಮ್ ಚೇಂಜ್ ಆಗ್ತಾ ಇದೆ. 10 ಇಯರಲ್ಲಿ ನಾನು ಯಾವುದೋ ಕಂಪ್ನಿ ಇಟ್ಕೊಂಡು ಕುಡ್ಕೊಂಡ್ಬಿಡ್ತೀನಿ, ಲಾಂಗ್ ಟರ್ಮ್ ಬೈ ಮಾಡಿ ಕುತ್ಕೊಂತೀನಿ ಅಂದರೆ ಈಗಿನ ಕಾಲದಲ್ಲಿ ಬರಲ್ಲ. ಸುಮ್ಮನೆ ಇಟ್ಕೊಂಡು ಕೂತ್ಕೊಂಡು ಬೈ ಎಟ್ ಎನಿ ಪ್ರೈಸ್ ಅನ್ನೋ ಒಂದು ಇದು ವರ್ಕ್ ಆಗಲ್ಲ ಈಗಿನ ಕಾಲದಲ್ಲಿ. ಅದು ಸುದನ್ ಕೇಳದೆ ನೋಡಿ, 8 ಕೋಟಿ ಇರೋ ಪೋರ್ಟ್ಫೋಲಿಯೋ 2015ರಲ್ಲಿ 10 ವರ್ಷಕ್ಕೆ 4,000 ಕೋಟಿ ಆಗುತ್ತೆ ಅಂದರೆ ಯಾವ ರೀತಿ ದುಡ್ಡು ಮಾಡಿದ್ದಾರೆ? ಯಾವುದೋ ಒಂದು ಶೇರ್ ಪ್ರೈಸ್ ₹100 ನೋಡಿದೀವಿ ಅಂದರೆ ಅದು ₹105 ಆದರೆ ಮತ್ತೆ ಹೋಗಿ ಇನ್ವೆಸ್ಟ್ ಮಾಡೋಕ್ಕೆ ಮನ್ಸು ಬರಲ್ಲ. ಬಿಕಾಸ್ ನಾನು ₹100 ನೋಡಿದ್ದೀನಲ್ಲ, ₹105 ಜಾಸ್ತಿ ಅನ್ಕೊಂಡ್ಬಿಡ್ತೀವಿ, ಅದು ಇನ್ನೂ ಮೇಲೆ ಹೋಗ್ಬಿಡುತ್ತೆ. ಈ ಥರ ಎಲ್ಲ ಪ್ರಾಬ್ಲಮ್ ಅನುಭವಿಸಿದ್ದೀನಿ. F&O ಇಂದನೇ ಸ್ಟಾಕ್ ಮಾರ್ಕೆಟಿಗೆ ಕೆಟ್ಟ ಹೆಸರು. ಯಾರನ್ನ ಗ್ಯಾಮ್ಲಿಂಗ್ ಅಂತ ಮಾತಾಡ್ತಾರೆ ಅಂದರೆ ಈ F&O ಇಂದನೇ, ಅದರಲ್ಲೂ ಆಪ್ಷನ್ ಇಂದನೇ ಸ್ಟಾಕ್ ಮಾರ್ಕೆಟ್ನ ಗ್ಯಾಮ್ಲಿಂಗ್ ಅಂತ ಮಾತಾಡೋದು. ಜನಗಳು ಫ್ಯೂಚರ್ ಅಂಡ್ ಆಪ್ಷನ್ ಮಾಡೋದು ನನಗೆ ಒಂಚೂರು ಇಷ್ಟ ಇಲ್ಲ. ನಾನು ಅದಕ್ಕೆ ಅದ್ರ ಬಗ್ಗೆ ಮಾತು ಕೂಡ ಆಡೋದು. ನಾವು ಈ ವಿಡಿಯೋದಲ್ಲಿ ಕೆಲವೊಂದು ಸ್ಟಾಕ್ಗಳ ನೇಮ್ ತಗೊಂಡಿರ್ತೀವಿ. ಆ ಸ್ಟಾಕ್ಗಳ ನೇಮು ಯಾವುದು ಬೈ ಸೆಲ್ ರೆಕಮೆಂಡೇಶನ್ ಅಲ್ಲ, ಜಸ್ಟ್ ಎಜುಕೇಷನ್ ಪರ್ಪಸ್ ಆಗಷ್ಟೇ. ಮತ್ತೆ ನಾನು ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನನ್ನ ಮಾತು ಕೇಳ್ಕೊಂಡು ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಡಿ. ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬೇಕಾದ್ರೆ ನಿಮ್ಮ ಫೈನಾನ್ಷಿಯಲ್ ಅಡ್ವೈಸರ್ನ ಕಾಂಟ್ಯಾಕ್ಟ್ ಮಾಡಿ, ಅವ್ರ ಥ್ರೂ ನೀವು ಇನ್ವೆಸ್ಟ್ ಮಾಡಿ. ಮತ್ತೆ ನಾವು ಈ ವಿಡಿಯೋದಲ್ಲಿ ಯಾವುದೇ ವಿಷಯ ಮಾತಾಡಿರ್ಬೋದು, ಎಲ್ಲ ಕೂಡ ಎಜುಕೇಷನ್ ಪರ್ಪಸ್ ಆಗಿ ಮಾತ್ರನೇ, ಮತ್ತೆ ಡೇಟಾ ಬೇಸ್ಡ್ ಆಗಿ ಮಾತ್ರನೇ, ಮತ್ತೆ ಹಿಸ್ಟೋರಿಕಲ್ ರಿಟರ್ನ್ ಇಟ್ಕೊಂಡೇ ಮಾತಾಡಿರ್ತೀವಿ. ಯಾವುದೇ ಕೂಡ ಫ್ಯೂಚರ್ ಪ್ರೊಜೆಕ್ಷನ್ ಮಾಡಿ ಮಾತಾಡಿರಲ್ಲ. Hi bro, it is the ethical question. Is it share market is the gambling or is it one of the money earning technical system? Bro, ನಾವು ಇದ್ರ ಬಗ್ಗೆ ತುಂಬಾ ಆನ್ಸರ್ ಮಾಡಿದ್ದೀವಿ, ಇದ್ರ ಬಗ್ಗೆ ಜಾಸ್ತಿ ಎಜುಕೇಟ್ ಕೂಡ ಮಾಡಿದ್ದೀವಿ. ಸ್ಟಾಕ್ ಮಾರ್ಕೆಟ್ ಅಂದ್ರೇನು, ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಬಟ್ ಸ್ಟಿಲ್ ನೀವು ಈ ಥರ ಕ್ವಶನ್ ಕೇಳ್ತಿದ್ದೀರಾ. ಮೇ ಬಿ ಹಳೆ ವಿಡಿಯೋಗಳನ್ನ ನೀವು ನೋಡಿರಲ್ಲ ಅನ್ಸುತ್ತೆ. ಹಳೆ ವಿಡಿಯೋಗಳನ್ನ ಅದು ಯೂಟ್ಯೂಬ್ ತೋರಿಸೋದು ಇಲ್ಲ ಹೊಸೊಬ್ರಿಗೆ, ಅದರಿಂದ ಹೊಸೊಬ್ರಿಗೆ ಗೊತ್ತೂ ಆಗಲ್ಲ. ಬಟ್ ನಮ್ಮ ಕೆಲಸ ಏನು ಹೇಳಿ, ನಮ್ಮ ಕೆಲಸ ಎಜುಕೇಟ್ ಮಾಡೋದೇನೆ, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಎಜುಕೇಟ್ ಮಾಡೋದೇನೆ ನಮ್ಮ ಕೆಲಸ. ಇಲ್ಲಿ ನೀವು ಕೇಳಿರೋ 2 ಕ್ವಶನ್ ಕೂಡ ರಾಂಗ್ ಇದೆ. ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅನ್ನೋದು ರಾಂಗ್ ಇದೆ, ಅದೇ ರೀತಿ ಸ್ಟಾಕ್ ಮಾರ್ಕೆಟು ಮನಿ ಮೇಕಿಂಗ್ ಮಿಷಿನ್ ಅಂತ ಕೇಳಿರೋದು ರಾಂಗ್ ಇದೆ. ಈ ಸ್ಟಾಕ್ ಮಾರ್ಕೆಟ್ ಎರಡೂ ಕೂಡ ಅಲ್ಲ. ಯಾಕಂದರೆ ನೀವು ಗ್ಯಾಮ್ಲಿಂಗ್ ಅಂದರೆ ಏನು ಅಂತ ಫಸ್ಟ್ ಅರ್ಥ ಮಾಡ್ಕೊಳ್ಳಿ. ಗ್ಯಾಮ್ಲಿಂಗ್ ಅಂದರೆ ಏನು ಹೇಳಿ? ಗ್ಯಾಮ್ಲಿಂಗ್ ಅಂದರೆ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡ್ದಲ್ಲೇ ಏನೇ ಕೆಲಸ ಮಾಡಿದ್ರು ಕೂಡ ಅದು ಗ್ಯಾಮ್ಲಿಂಗೇನೆ. ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ ಗ್ಯಾಮ್ಲಿಂಗಲ್ಲಿ. ಎಕ್ಸಾಂಪಲ್, ನೀವು ಹೆಡ್ ಆ್ಯಂಡ್ ಟೈಲ್ ಆಡ್ತಿರ್ತೀರಾ. ನೀವು ಹೆಡ್ ಟೈಲ್ಗೆ ಏನಾದರೂ ದುಡ್ಡು ಕಟ್ಟಿ ನೀವೇನಾದರೂ ಹೆಡ್ ಟೈಲ್ ಆಡಿದ್ರೆ ಹೆಡ್ ಬೀಳುತ್ತಾ ಟೈಲ್ ಬೀಳುತ್ತೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ? 50% ಪ್ರಾಬಬಿಲಿಟಿ ಇದೆ ಅಲ್ಲಿ. 50% ಹೆಡ್ ಬೀಳ್ಬೋದು ಅಥವಾ 50% ಟೈಲ್ ಬೀಳ್ಬೋದು. ಅದೇ ನೀವೇನಾದರೂ ಅಂದರ್ ಬಾರ್ ಆಡಿದ್ರೆ ಅಂದರ್ ಬೀಳುತ್ತಾ ಬಾಹರ್ ಬೀಳುತ್ತಾ, ಒಂದು ಅಂದರ್ ಬೀಳಬೇಕು ಇಲ್ಲ ಬಾಹರ್ ಬೀಳಬೇಕು. ಇಲ್ಲೇನಾಗುತ್ತೆ, 50% ಗೆಲ್ಲ ಚಾನ್ಸ್ ಇದೆ, ಅದೇ ರೀತಿ 50% ಸೋಲೋ ಚಾನ್ಸ್ ಇದೆ. ಈ ಗೇಮಲ್ಲಿ ನೀವೇನಾದರೂ ದುಡ್ಡಾಕಿ ಗೇಮ್ ಆಡಿದ್ರೆ ಏನಾಗುತ್ತೆ, ನೀವು ಏನಾದರೂ 10 ಆಟ ಆಡಿದ್ದೀರಾ ಅನ್ಕೊಳ್ಳಿ. 10 ಆಟದಲ್ಲಿ ನೀವು ಜಸ್ಟ್ ಫಸ್ಟ್ನೇ 2-3 ಆಟ ಸೋತ್ಬಿಟ್ರೆ ಮುಗ್ದೇ ಹೋಯ್ತು, ನಿಮ್ಮ ದುಡ್ಡೇ ಖಾಲಿಯಾಗಿ ಹೋಗ್ಬಿಡುತ್ತೆ. ಇದರಿಂದ ನೀವು ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಇಲ್ಲಿ ಪ್ರಾಬಬಿಲಿಟಿನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ. ಇದನ್ನೇ ಗ್ಯಾಮ್ಲಿಂಗ್ ಅಂತ ಕರೀತಾರೆ. ಎಲ್ಲೆಲ್ಲಿ ನಿಮ್ಮ ಕೈಲಿ ಫ್ಯೂಚರ್ನ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಆದರೂ ಕೂಡ ನೀವು ಆ ಕೆಲಸ ಮಾಡ್ತಿದ್ದೀರಾ, ಅದು ಗ್ಯಾಮ್ಲಿಂಗ್. ಇದಕ್ಕೇನೆ ಗೌರ್ಮೆಂಟು ಈ ಗ್ಯಾಮ್ಲಿಂಗ್ನ ಬ್ಯಾನ್ ಮಾಡಿರೋದು. ಎಕ್ಸಾಂಪಲ್, ನೀವು ರಮ್ಮಿ ಸರ್ಕಲ್ ಆಡಿದ್ರು ಗ್ಯಾಮ್ಲಿಂಗ್ಗೆ, ಅದೇ ರೀತಿ ಇಸ್ಪೀಟು ಅಥವಾ ಅಂದರ್ ಬಾರ್ ಆಡಿದ್ರು ಗ್ಯಾಮ್ಲಿಂಗ್ಗೆ, ನೀವು ಕೆಸಿನೋ ಆಡಿದ್ರು ಗ್ಯಾಮ್ಲಿಂಗ್ಗೆ. ಯಾವುದು ಪ್ರಾಬಬಿಲಿಟಿ ಕಮ್ಮಿ ಇದೆ, ವಿನ್ನಿಂಗ್ ಪ್ರಾಬಬಿಲಿಟಿ ಕಮ್ಮಿ ಇದೆ, ಕ್ರಿಕೆಟಲ್ಲಿ ಬೆಟ್ಟಿಂಗ್ ಆಡ್ತಾರಲ್ಲ, RCB ಗೆಲ್ಬೋದಾ ಅಥವಾ ಚೆನ್ನೈ ಗೆಲ್ಬೋದಾ, ಅದು ಗ್ಯಾಮ್ಲಿಂಗ್. ಯಾಕಂದರೆ RCB ಗೆಲ್ಲೋದು ನನ್ನ ಕೈಲಿಲ್ಲ, ಚೆನ್ನೈ ಗೆಲ್ಲೋದು ನನ್ನ ಕೈಲಿಲ್ಲ, 50-50 ಇದೆ. ಇದರಿಂದ ಅದು ಗ್ಯಾಮ್ಲಿಂಗ್ಗೆ. ಅದಕ್ಕೆ ಇಂಥ ಕೆಲಸನೆಲ್ಲನೂ ಗೌರ್ಮೆಂಟು ಬ್ಯಾನ್ ಮಾಡಿದೆ. ಈಗ ನೀವು ಕೇಳ್ಬೋದು, ಸ್ಟಾಕ್ ಮಾರ್ಕೆಟ್ನಾಗ ಬ್ಯಾನ್ ಮಾಡಿಲ್ಲ ಅಂತ. ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಲ್ಲ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ಸರಿಯಾಗಿ ಅರ್ಥನೇ ಮಾಡ್ಕೊಂಡಿಲ್ಲ. ಈಗ ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ ಅಂತ ಅರ್ಥ ಮಾಡ್ಕೊಳಕ್ಕೂ ಮುಂಚೆ ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ, ಸ್ಟಾಕ್ ಮಾರ್ಕೆಟ್ ಅಂದರೆ ಏನು ಅಂತ. ಈಗ ಎಕ್ಸಾಂಪಲು, ನಿಮ್ಮ ಮನೆ ಹತ್ರ ಒಂದು ಹುಡುಗ ಇದ್ದಾನೆ. ಆ ಹುಡುಗಂಗೆ ಮುಂಚಿಂದನೂ ಬಿರಿಯಾನಿ ಮಾಡೋದ್ರಲ್ಲಿ ಭಯಂಕರ ಇಂಟ್ರೆಸ್ಟ್ ಇದೆ, ಸಖತ್ತು ಇಂಟ್ರೆಸ್ಟ್ ಇದೆ. ಅವ್ನು ಬಿರಿಯಾನಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಇದ್ದಾನೆ. ಅವನೇನಾದರೂ ಬಿರಿಯಾನಿ ಮಾಡಿಬಿಟ್ರೆ ನಿಮ್ಮ ಏರಿಯಾದಲ್ಲಿ ಇರೋರೆಲ್ಲನೂ ಅವ್ನ ಬಗ್ಗೆ ಮಾತಾಡ್ತಾರೆ, ಏನು ಚೆನ್ನಾಗಿ ಮಾಡ್ತಾನೆ, ನಮಗೂ ಹೇಳ್ಕೊಡು ಅಂತ ತುಂಬ ಜನ ಕೇಳ್ತಾರೆ. ಅಷ್ಟು ಸಖತ್ತಾಗಿ ಮಾಡ್ತಾನೆ. ಅವನಿಗೆ ಈ ಹಾಬಿನ ಬಿಸ್ನೆಸ್ ಆಗಿ ಕನ್ವರ್ಟ್ ಮಾಡೋಕ್ಕೆ ಇಷ್ಟ ಇದೆ. ಬಟ್ ಅವನಿಗೆ ಪ್ರಾಬ್ಲಮ್ ಏನಂದರೆ ಅವನ ಹತ್ರ ದುಡ್ಡಿಲ್ಲ. ಅವನ ಹತ್ರ ಟ್ಯಾಲೆಂಟ್ ಇದೆ, ಮತ್ತು ಅವನು ಹಾರ್ಡ್ ವರ್ಕ್ ಮಾಡ್ತಾನೆ, ಮತ್ತು ಅವನ ಹತ್ರ ರಿಸ್ಕ್ ತಗೊಳ್ಳೋ ಎಬಿಲಿಟಿ ಇದೆ, ಅವನು ಎಂಗೇಜಲ್ಲಿ ಇದ್ದಾನೆ. ಬಟ್ ಅವನಿಗೆ ಪ್ರಾಬ್ಲಮ್ ಏನಂದರೆ ಅವನ ಕೈಲಿ ದುಡ್ಡಿಲ್ಲ. ಇವಾಗ ಇನ್ನೊಬ್ಬ ಯಾರೋ ವ್ಯಕ್ತಿ ಇದ್ದಾನೆ, ಇವನ ಕೈಯಲ್ಲಿ ಸಖತ್ತು ದುಡ್ಡಿದೆ, ಒಂದು 10 ಲಕ್ಷ ರೂಪಾಯಿ ದುಡ್ಡಿದೆ. ಬಟ್ ಇವನು ಆ ದುಡ್ಡನ್ನ ಯಾವ ರೀತಿ ಗ್ರೋ ಮಾಡ್ಬೇಕಂತ ಗೊತ್ತಿಲ್ಲ. ಬಿಕಾಸ್ ಇವನಿಗೆ ಬಿಸ್ನೆಸ್ ಮಾಡೋದು ಗೊತ್ತಿಲ್ಲ, ಬಿಸ್ನೆಸ್ ರನ್ ಮಾಡೋದು ಗೊತ್ತಿಲ್ಲ, ಮತ್ತೆ ಬಿಸ್ನೆಸ್ ಐಡಿಯಾನೂ ಇಲ್ಲ ಇವನ ಹತ್ರ. ಇವನದ್ರಲ್ಲಿ ಎಕ್ಸ್ಪರ್ಟ್ ಅಲ್ಲ, ಬಟ್ ಇವನ ಹತ್ರ ದುಡ್ಡಿದೆ. ಮೊದಲನೇ ಒಂದು ಪ್ರಾಬ್ಲಮ್ ಏನು ಹೇಳಿ, ಸ್ಕಿಲ್ ಇದೆ, ಟ್ಯಾಲೆಂಟ್ ಇದೆ, ಎಲ್ಲ ಇದೆ, ದುಡ್ಡಿಲ್ಲ. ಈಗ ಇವನ್ದೇನು ಪ್ರಾಬ್ಲಮ್ ಏನು ಹೇಳಿ, ಇವನಿಗೆ ಬಿಸ್ನೆಸ್ ಮಾಡೋದು ಗೊತ್ತಿಲ್ಲ, ಬಿಸ್ನೆಸ್ ಮಾಡೋಕೆ ಐಡಿಯಾನೂ ಗೊತ್ತಿಲ್ಲ, ಬಟ್ ಇವನ ಹತ್ರ ದುಡ್ಡಿದೆ. ಇವಾಗ ಇವನ್ ಪ್ರಾಬ್ಲಮ್ಮು ಮತ್ತು ಇವನ್ ಪ್ರಾಬ್ಲಮ್ಮು ಇಬ್ರು ಮ್ಯಾಚ್ ಆದಾಗ ಅಲ್ಲೇನಾಗುತ್ತೆ, ಈ ಬಿರಿಯಾನಿ ಮಾಡೋನು ಹೋಗಿ ಇವನ್ನ ಕೇಳ್ಕೊತಾನೆ, ನಂದು ಈ ಥರ ಐಡಿಯಾ ಇದೆ, ನಾನು ಈ ಥರ ಬಿರಿಯಾನಿ ಶಾಪ್ ಓಪನ್ ಮಾಡ್ಬೇಕಂತಿದ್ದೀನಿ, ನನಗೆ ಇನಿಷಿಯಲಿ ಒಂದು 10 ಲಕ್ಷ ರೂಪಾಯಿ ದುಡ್ಡು ಬೇಕಾಗುತ್ತೆ, ಇನ್ವೆಸ್ಟ್ ಮಾಡ್ತೀರಾ ಅಂತ ಕೇಳ್ತಾನೆ. ಅದಕ್ಕೆ ಇವನು ನನಗೇನು ಸಿಗುತ್ತೆ ಅಂತ ಕೇಳ್ತಾನೆ. ನಾನು ಇನ್ವೆಸ್ಟ್ ಮಾಡ್ತೀನಿ ಸರಟ್ಟು, ನನಗೇನು ಸಿಗುತ್ತೆ ಅಂತ ಕೇಳ್ತಾನೆ. ಇವನು ನನ್ನ ಹತ್ರ ಕೊಡೋಕ್ಕೇನೂ ಇಲ್ಲ,
ಬಿಕಾಸ್ ನನ್ನ ಹತ್ರ ದುಡ್ಡು ಇಲ್ಲದಕ್ಕೆ ನಿನ್ನ ಹತ್ರ ಬಂದಿದ್ದೀನಿ, ನಾನೇ ನಿನಗೆ ಕೊಡೋಣ. ನನ್ನ ಮನೆ ಅಡ ಇಡೋಕ್ಕಾಗತ್ತಾ, ನನ್ನ ಕಾರ್ ಅಡ ಇಡೋಕ್ಕಾಗತ್ತಾ, ನನ್ನ ಸೈಟ್ ಅಡ ಇಡೋಕ್ಕಾಗತ್ತಾ? ಅಡ ಇಟ್ಟಂಗಿದ್ರೆ ನಾನು ಅಡ ಇಟ್ಟೆ ದುಡ್ಡು ತಾಣ್ತಾ ಇದ್ದೆ. ನನ್ನ ಹತ್ರ ಕೊಡೋಕ್ಕೇನೂ ಇಲ್ಲ. ನಾನೇನು ಕೊಡ್ಬೋದು ಅಂದರೆ ನನ್ನ ಭರವಸೆ ಕೊಡ್ಬೋದು, ನನ್ನ ಬಿಸ್ನೆಸ್ಸಲ್ಲಿ ಪಾಲುದಾರಿಕೆನ ಕೊಡ್ಬೋದು. ಅಂದರೆ ನಾನು ಫ್ಯೂಚರಲ್ಲಿ ಏನೇನು ಲಾಭ ಮಾಡ್ತೀನಿ ಅದರಲ್ಲೂ ನಿನಗೂ ಒಂದು ಶೇರ್ ಇರುತ್ತೆ ಅಂತ ಹೇಳ್ತಾನೆ. ಈಗ ಎಕ್ಸಾಂಪಲ್ ಇವನೇನಾದರೂ ಬಿರಿಯಾನಿ ಶಾಪ್ನ ಓಪನ್ ಮಾಡ್ದ ಅಂದರೆ ಆ ಬಿರಿಯಾನಿ ಶಾಪಿಗೆ ಇವನು ಫಂಡಿಂಗ್ ಮಾಡಿರ್ತಾನೆ, 10 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾನೆ. ಅದಕ್ಕೆ ಇವನೇನು ಮಾಡ್ತಾನೆ, ಇವನ 50% ಕಂಪ್ನಿಯ ಓನರ್ಶಿಪ್ನ ಇವನಿಗೆ ಕೊಡ್ತಾನೆ. ಯಾರು 10 ಲಕ್ಷ ಇನ್ವೆಸ್ಟ್ ಮಾಡಿದಾನಲ್ಲ ಅವನಿಗೆ ಕೊಡ್ತಾನೆ. ನಾಳೆ ಒಂದು ದಿವಸ ಈ ಬಿರಿಯಾನಿ ರೆಸ್ಟೋರೆಂಟ್ ಗ್ರೋ ಆದರೆ ಈ ದುಡ್ಡು ಕೂಡ ಗ್ರೋ ಆಗುತ್ತೆ. ಯಾಕಂದರೆ 50% ಇವಂದಿದೆ ಓನರ್ಶಿಪ್, 50% ಇವಂದಿದೆ. ಇವಾಗ ಯೋಚನೆ ಮಾಡಿ, ಇನ್ನೊಂದು 5 ವರ್ಷ ಬಿಟ್ಟರೆ ಈ ಬಿರಿಯಾನಿ ಶಾಪು ಒಂದಿರೋದು 5 ಆಯ್ತು ಅನ್ಕೊಳ್ಳಿ. ಒಂದು ಬಿರಿಯಾನಿ ಶಾಪು 5 ಆಯ್ತು ಅನ್ಕೊಳ್ಳಿ. ಎವ್ರಿ ಇಯರು ಈ ಬಿರಿಯಾನಿ ಶಾಪು 10 ಲಕ್ಷ, ಒಂದೊಂದು ಬಿರಿಯಾನಿ ಶಾಪ್ 10 ಲಕ್ಷ ಲಾಭ ಮಾಡ್ತಿದೆ. 5 ಬಿರಿಯಾನಿ ಶಾಪ್ ಸೇರಿದ್ರೆ 5 ಲಕ್ಷ ಲಾಭ ಮಾಡ್ತಿದೆ. ಇದರಿಂದ ಇವನ್ಗೇನು ಲಾಭ ಆಯ್ತು ಹೇಳಿ? 50% ಇವಂದಿದೆಯಲ್ಲ, ಯಾರು 10 ಲಕ್ಷ ಇನ್ವೆಸ್ಟ್ ಮಾಡಿದ್ನಲ್ಲ ಅವನಿದೆಯಲ್ವಾ, ಅವನು ಇನ್ವೆಸ್ಟ್ ಮಾಡಿರೋದು 10 ಲಕ್ಷ, ವರ್ಷಕ್ಕೆ ಇವನಿಗೆ 25 ಲಕ್ಷ ಲಾಭ ಬರ್ತಾ ಇದೆ ಈ ಬಿರಿಯಾನಿ ಶಾಪಿಂದ. ಯಾಕಂದ್ರೆ ಇವನು ಇನಿಷಿಯಲಿ ಈ ಬಿರಿಯಾನಿ ಕಂಪ್ನಿಗೆ ಇನ್ವೆಸ್ಟ್ ಮಾಡಿದ್ದಾನೆ. ಇವಾಗ ಯೋಚನೆ ಮಾಡಿ, ಇವನು ಏನು ಇನ್ವೆಸ್ಟ್ ಮಾಡ್ದಲೆ, ಬಿರಿಯಾನಿ ಶಾಪ್ ಓನರ್ ಏನು ಇನ್ವೆಸ್ಟ್ ಮಾಡ್ದಲೇನೆ ಇವನು 25 ಲಕ್ಷ ಲಾಭ ಮಾಡ್ದ. ಇವನು 10 ಲಕ್ಷ ಇನ್ವೆಸ್ಟ್ ಮಾಡಿ ಇವನು ಕೂಡ 25 ಲಕ್ಷ ಲಾಭ ಮಾಡ್ದ. ಇವಾಗ ಇಬ್ಬರಿಗೂ ಸೊಲ್ಯೂಷನ್ ಸಿಕ್ತಲ್ಲ. ಇವನು ಏನು ದುಡ್ಡಿಲ್ದಲೆ ಬಿರಿಯಾನಿ ಶಾಪ್ನ ಓಪನ್ ಮಾಡಿ ಗ್ರೋ ಮಾಡ್ದ, ಅದೇ ರೀತಿ ಇವನು ದುಡ್ಡನ್ನ ಎಲ್ಲಿಡಕ್ಕೆ ಗೊತ್ತಿಲ್ದಲೆ ಇವನು ಆ ಬಿಸ್ನೆಸ್ ಅಲ್ಲಿ ಇನ್ವೆಸ್ಟ್ ಮಾಡಿ ಇವನು ದುಡ್ಡು ಕೂಡ ಗ್ರೋ ಆದ. ಇಲ್ಲಿ ಇಬ್ಬರಿಗೂ ವಿನ್ ವಿನ್ ಸಿಚುವೇಶನ್ ಇದೆ. ಇವನು ಗೆಲ್ತಿದ್ದಾನೆ, ಇವನು ಗೆಲ್ತಿದ್ದಾನೆ. ಇದೇ ಸ್ಟಾಕ್ ಮಾರ್ಕೆಟ್. ಸ್ಟಾಕ್ ಮಾರ್ಕೆಟ್ ಬರೀ ನೀವು ಈ ಆಂಗಲ್ ಅಲ್ಲಿ ನೋಡೋದಲ್ಲ, ಸ್ಟಾಕ್ ಮಾರ್ಕೆಟ್ನ ಎಕನಾಮಿ ಆಂಗಲ್ ಅಲ್ಲೂ ಕೂಡ ನೋಡಬೇಕು. ಇವಾಗ ನೀವು ಬಿರಿಯಾನಿ ಶಾಪಿಗೆ ಇವನು ದುಡ್ಡು ಕೊಟ್ಟನಲ್ಲ, ದುಡ್ಡು ಕೊಟ್ಟ ತಕ್ಷಣ ಬಿರಿಯಾನಿ ಶಾಪ್ ಇವನು ಓಪನ್ ಮಾಡೋದ್ನಲ್ಲ, ಬಿರಿಯಾನಿ ಹೋಟ್ಲಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ, ಬಟ್ರಿಂದ ಹಿಡಿದು ಸಪ್ಲೈಯರ್ ಇಂದ ಹಿಡಿದು ಎಷ್ಟು ಜನ ಕೆಲಸ ಮಾಡ್ತಾರೆ. ಇದು ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡುತ್ತೆ. ನೀವು ಜಸ್ಟ್ ಒಂದು 5 ಬಿರಿಯಾನಿ ಶಾಪ್ನೇ ಇಷ್ಟೊಂದು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡುತ್ತೆ ಅಂದರೆ ಸಾವಿರಾರು ಕೋಟಿ ಬೆಲೆ ಬಾಳೋ ಕಂಪ್ನಿಗಳು ಎಷ್ಟು ಜನಕ್ಕೆ ಎಂಪ್ಲಾಯ್ಮೆಂಟ್ ಕೊಡುತ್ತೆ, ಎಷ್ಟು ಎಕನಾಮಿ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇದನ್ನ ನೀವು ಗ್ಯಾಂಬ್ಲಿಂಗ್ ಅಂತ ಕರಿತಿದ್ದೀರಾ. ನಾವೇನು ಮಾಡ್ತಿದ್ದೀವಿ, ಫ್ಯೂಚರಲ್ಲಿ ಗ್ರೋ ಆಗೋ ಕಂಪ್ನಿಗಳಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಕಂಪ್ನಿ ಅಂದ್ರೆ ಹೇಳಿ ಬಿಸ್ನೆಸ್ ಏನು ಮಾಡುತ್ತೆ, ಪ್ರಾಬ್ಲಮ್ನ ಹುಡುಕುತ್ತೆ. ಪ್ರಾಬ್ಲಮ್ ಹುಡುಕಿ ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ತಂದ್ಬಂದ್ಬಿಟ್ಟು ಅಲ್ಲಿ ವ್ಯಾಲ್ಯೂ ಆ್ಯಡ್ ಮಾಡುತ್ತೆ. ವ್ಯಾಲ್ಯೂ ಆ್ಯಡ್ ಮಾಡಿ ಕಸ್ಟಮರಿಂದ ದುಡ್ಡು ಮಾಡುತ್ತೆ. ಆ ದುಡ್ಡನ್ನ ಇನ್ವೆಸ್ಟರ್ಸ್ಗೆ ತಗೊಂಡು ವಾಪಸ್ ಕೊಡುತ್ತೆ. ಇಲ್ಲಿ ವ್ಯಾಲ್ಯೂ ಆ್ಯಡ್ ಆಗ್ತಿರೋ ಒಂದು ಎಲಿಮೆಂಟ್ನ ನೀವು ಗ್ಯಾಂಬ್ಲಿಂಗ್ ಅಂತ ಕರಿತಿದ್ದೀರಾ. ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಸ್ಟಾಕ್ ಮಾರ್ಕೆಟ್ ಏನಂತ ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನೀವು ಇದು ಕೇಳ್ಬೋದು, ನಾನು ಡೈರೆಕ್ಟಾಗಿ ಇನ್ವೆಸ್ಟ್ ಮಾಡ್ಬೋದಲ್ಲ, ಇದಕ್ಕೆ ಸ್ಟಾಕ್ ಮಾರ್ಕೆಟ್ ಯಾಕೆ ಬೇಕು ಅಂತ. ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ಲೀಗಲ್ ಸಿಸ್ಟಮ್. ಓಕೆ, ಈಗ ನೀವೇ ಯಾವ್ದಾನ ಹೋಗ್ಬಿಟ್ಟು ಬಿರಿಯಾನಿ ಅಂಗಡಿಗೆ ಹೋಗ್ಬಿಟ್ಟು ನಾನು ಒಂದು 10 ಲಕ್ಷ ಇನ್ವೆಸ್ಟ್ ಮಾಡ್ತೀನಿ ಅಂತ ಇನ್ವೆಸ್ಟ್ ಮಾಡಿ ಅವ್ನು ದುಡ್ಡು ತಗೊಂಡು ಓಡೋಗ್ಬಿಟ್ರೆ ಏನು ಮಾಡ್ತೀರಾ? ಅಲ್ಲಿ ಯಾವುದೇ ರೀತಿ ಸಿಸ್ಟಮ್ ಇಲ್ಲ, ಯಾವುದೇ ರೀತಿ ಪ್ರೊಟೆಕ್ಷನ್ ಇಲ್ಲ. ಆಮೇಲೆ ನೀವು ಯಾವ ಬಿರಿಯಾನಿ ಅಂಗಡಿಗೆ ದುಡ್ಡು ಬೇಕು, ಯಾವ ಬಿರಿಯಾನಿ ಅಂಗಡಿಗೆ ದುಡ್ಡು ಬೇಡ ಏನು ಗೊತ್ತೇ ಇಲ್ಲಲ್ಲ ನಿಮಗೆ. ಅದಕ್ಕೆ ಇದಕ್ಕೊಂದು ಮಾರ್ಕೆಟ್ ಬೇಕಾ? ಪೂರ್ತಿ ಈ ಥರ ವ್ಯವಹಾರ ಆಗೋಕೆ ಒಂದು ಮಾರ್ಕೆಟ್ ಬೇಕಾ? ತರಕಾರಿ ಮಾರ್ಕೆಟ್ಗೆ ಹೋದ ತಕ್ಷಣ ನಿಮಗೆ ಏನಕ್ಕೆ ಹೋಗ್ತಿರಲಿ? ತರಕಾರಿ ಬೇಕಂತ ಹೋಗ್ತೀರಾ. ಅದೇ ರೀತಿ ಶೇರ್ಸ್ಗಳನ್ನ ಬೈ ಮಾಡೋಕ್ಕೆ ನೀವೇನಿಗೆ ಹೋಗ್ತಿರಲಿ? ಶೇರ್ ಮಾರ್ಕೆಟಿಗೆ ಬರ್ತೀರಾ. ಅದು ಈ ಎಲ್ಲ ಶೇರ್ಸ್ಗಳು ಇಲ್ಲಿ ಬೈಸಲ್ಲಾಗುತ್ತೆ, ಅದು ಶೇರ್ ಮಾರ್ಕೆಟ್. ಮತ್ತೆ ಇದನ್ನೆಲ್ಲ ನೋಡ್ಕೊಳಕ್ಕೆ, ಕಂಟ್ರೋಲ್ ಮಾಡೋಕ್ಕೆ ಯಾರೋ ಒಬ್ಬ ಬೇಕು. ಯಾಕಂದರೆ ಇಲ್ಲಿ ಮೋಸಗಳು ಆಗ್ತಿರ್ತವೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾರಿದ್ದಾರೆ? ಸೆಬಿ ಇದೆ. ಇದು ಸ್ಟಾಕ್ ಮಾರ್ಕೆಟು. ಸ್ಟಾಕ್ ಮಾರ್ಕೆಟಲ್ಲಿ ಜನಗಳು ದುಡ್ಡು ಕಳ್ಕೊಳೋದು ಬೇರೆ ಬೇರೆ ರೀತಿಯಿಂದ. ಅದನ್ನು ಬೇಕಾದ್ರೆ ಯಾವತ್ತಾದ್ರು ಎಕ್ಸ್ಪ್ಲೇನ್ ಮಾಡೋಣ. ಬೇಸಿಕ್ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮಗೆ ಈ ಗ್ಯಾಮ್ಲಿಂಗ ಅಲ್ವಾ ಅನ್ನೋದು ಗೊತ್ತಾಗ್ಬಿಡುತ್ತೆ. ಯಾಕಂದರೆ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಾ. ಬಿಸ್ನೆಸ್ ಅನ್ನೋದು ವ್ಯಾಲ್ಯೂ ಅಡಿಷನ್. ಇಲ್ಲೂ ಕೂಡ ಗ್ಯಾಮ್ಲಿಂಗ್, ಬಿಸ್ನೆಸ್ ಕೂಡ ಗ್ಯಾಮ್ಲಿಂಗ್ ಅಲ್ಲ. ಯಾಕಂದ್ರೆ ಇವತ್ತು ನೀವು ಆಟೋ ತಾಂಡಿದ್ದೀರಾ, ಆಟೋ ತಾಂಡು ರೋಡಲ್ಲಿ ಓಡಿಸ್ಬೇಕಾದ್ರೆ ನಿಮಗೆ ಗೊತ್ತಿಲ್ಲ ಎಷ್ಟು ಕಸ್ಟಮರ್ ಬರ್ತಾರೋ ಎಷ್ಟು ಕಸ್ಟಮರ್ ಬರಲ್ಲ ಅಂತ. ಬಟ್ ಪ್ರಾಬಬಿಲಿಟಿ ಎಷ್ಟಿದೆ? ನೀವು ಒಂದು ವಾರ ಆಟೋ ಓಡಿಸಿದ್ರೆ ಒಂದು ದಿವಸ ಒಂದು ಕಸ್ಟಮರ್ ಬರ್ದಂಗೆ ಇರ್ಬೋದಪ್ಪ, 2 ದಿವಸನೂ ಬರ್ದಂಗೆ ಇರೋಕ್ಕಾಗತ್ತಾ, 3 ದಿವಸನೂ ಬರ್ದಂಗೆ ಇರೋಕ್ಕಾಗತ್ತಾ, 4 ದಿವಸನೂ ಬರ್ದಂಗೆ ಇರೋಕ್ಕಾಗತ್ತಾ? ಬಂದೇ ಬರ್ತಾರಾ? ಇಲ್ಲಿ ಪ್ರಾಬಬಿಲಿಟಿ 50% ಇಲ್ಲ, 80% ಇದೆ ವಿನ್ನಿಂಗ್ ಪ್ರಾಬಬಿಲಿಟಿ. ಅದೇ ರೀತಿ ನೀವು ಯಾವುದೋ ಒಂದು ಅಂಗಡಿನ ಓಪನ್ ಮಾಡಿದ್ರೆ, ಅಂಗಡಿನ ಓಪನ್ ಮಾಡಿದಾಗ ನಿಮಗೂ ಗೊತ್ತಿದೆ 6 ತಿಂಗಳು ಬಿಟ್ಟು ಲಾಭ ಆಗುತ್ತೋ, ವರ್ಷ ಬಿಟ್ಟು ಲಾಭ ಆಗುತ್ತೋ ಗೊತ್ತಿಲ್ಲ, ಒಟ್ನಾಗ ಲಾಭ ಆಗೇ ಆಗುತ್ತೆ, ಜನ ಬಂದೇ ಬರ್ತಾರೆ, ನಾವು ದುಡ್ಡು ಮಾಡೇ ಮಾಡ್ತೀವಿ ಅಂತ ಗೊತ್ತಿದೆ. ಇಲ್ಲಿ ಪ್ರಾಬಬಿಲಿಟಿ ಎಷ್ಟಾಯಿತು? 50%ಗಿನ್ನ ಮೇಲಿದೆ. ನೀವು ಇದನ್ನ ಹೆಂಗೆ ಗ್ಯಾಮ್ಲಿಂಗ್ ಅಂತ ಕರಿತೀರಾ? ಗ್ಯಾಮ್ಲಿಂಗ್ ಅಂದರೆ ನಾರ್ಮಲಿ ಜನಗಳು ಮಾಡ್ತಾರೆ ನೋಡಿ ಗ್ಯಾಮ್ಲಿಂಗ್, ಏನು ಗೊತ್ತಿಲ್ಲದಲ್ಲೇ ಎಲ್ಲ ಮಾಡಕ್ಕೆ ಹೋಗೋದು. ಈಗ ಜನಗಳು ಇಲ್ಲೂ ಸ್ಟಾಕ್ ಮಾರ್ಕೆಟಲ್ಲಿ ಏನು ಗೊತ್ತಿಲ್ಲದಲ್ಲೇ ಏನು ತಿಳ್ಕೊಂಡಾಗೆಲ್ಲ ಮಾಡಕ್ಕೆ ಹೋಗ್ತಾರಲ್ಲ, ಅದೇ ಗ್ಯಾಮ್ಲಿಂಗ್. ಯಾವುದೇ ರೀತಿ ಐಡಿಯಾ ಇಲ್ದಲೆ ಅವ್ರ ಮಾತು ಕೇಳ್ಕೊಂಡೆಲ್ಲ ಮಾಡ್ತಾರಲ್ಲ, ಅದು ಗ್ಯಾಮ್ಲಿಂಗ್. ಯಾಕಂದ್ರೆ ಔಟ್ಕಮ್ ಏನು ಬರುತ್ತೆ ಅಂತ ಗೊತ್ತಿಲ್ಲದಲ್ಲೇ ಏನೇ ಮಾಡಿದ್ರು ಅದು ಗ್ಯಾಮ್ಲಿಂಗ್. ಅದಕ್ಕೆ ಕಲ್ತ್ಕೊಂಡು ಮಾಡಿ, ತಿಳ್ಕೊಂಡು ಮಾಡಿ ಅಂತಾನೆ ನಾವು ವಿಡಿಯೋ ಮಾಡೋದು. ಅದಕ್ಕೋಸ್ಕರನೇ ನಾವು ಈ ಚಾನಲ್ನ ಮಾಡಿರೋದು. ಇದು ಎಜುಕೇಷನ್ ಸ್ಪ್ರೆಡ್ ಮಾಡೋಕ್ಕೋಸ್ಕರನೇ ಈ ಚಾನಲ್ ಮಾಡಿರೋದು. ನಾವಿಲ್ಲಿ ಯಾವುದೇ ರೀತಿ ಕೋರ್ಸ್ ಸೆಲ್ ಮಾಡಲ್ಲ, ನಾವಿಲ್ಲಿ ಯಾವುದೇ ರೀತಿ ಕ್ಲಾಸಸ್ ಮಾಡಲ್ಲ, ನಾವು ಯಾವುದೇ ರೀತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಇದು ಮಾಡಲ್ಲ. ಎಲ್ಲಾನು ಫ್ರೀಯಾಗಿ ಯೂಟ್ಯೂಬಲ್ಲಿ ಬಂದು ಹೇಳ್ತೀವಿ. ಮತ್ತೆ ಹಂಗೂ ಕೂಡ ನಿಮಗೆ ಇನ್ವೆಸ್ಟ್ ಮಾಡೋಕ್ಕೆ ಏನಾದರೂ ಹೆಲ್ಪ್ ಬೇಕಿದ್ರೆ ನಾವು ಕಂಪ್ಲೀಟ್ಲಿ ಹೆಲ್ಪ್ ಮಾಡ್ತೀವಿ. ನಾವು ಅದಕ್ಕೆ ಯಾವುದೇ ರೀತಿ ದುಡ್ಡನ್ನ ಚಾರ್ಜ್ ಮಾಡಲ್ಲ. ನಿಮ್ಗೆ ಏನಾದರೂ ಇನ್ವೆಸ್ಟ್ಮೆಂಟಿಗೆ ಹೆಲ್ಪ್ ಬೇಕಿದ್ರೆ ನಮ್ಮ ಡಿಸ್ಕ್ರಿಪ್ಷನಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮಲ್ಲಿ ನಿಮ್ಮ ಡೀಟೇಲ್ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡ್ತಾರೆ. ಅಭಿ ಬ್ರದರ್ ಇನ್ ಮ್ಯೂಚುವಲ್ ಫಂಡ್ ಹೌ ಟು ಚೆಕ್ ಆಕ್ಟಿವ್ ಫಂಡ್ ಮ್ಯಾನೇಜರ್ ಪ್ಲೀಸ್ ಎಕ್ಸ್ಪ್ಲೇನ್ ಮೀ. ಬ್ರದರ್, ಮ್ಯೂಚುವಲ್ ಫಂಡ್ ಅಂದರೆ ಆಕ್ಟಿವ್ ಫಂಡ್ ಮ್ಯಾನೇಜರ್, ಪ್ಯಾಸಿವ್ ಫಂಡ್ ಮ್ಯಾನೇಜರ್ ಅಂತ ಇದೆಲ್ಲ ತಲೆ ಕೆಡಿಸ್ಕೊಂಬೇಡಿ. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಮ್ಯೂಚುವಲ್ ಫಂಡ್ ಅಲ್ಲಿ 2 ಥರ ಮ್ಯೂಚುವಲ್ ಫಂಡ್ ಬರ್ತವೆ. ಒಂದು ಬಂದ್ಬಿಟ್ಟು ಆಕ್ಟಿವ್ ಮ್ಯೂಚುವಲ್ ಫಂಡ್, ಇನ್ನೊಂದು ಬಂದ್ಬಿಟ್ಟು ಪ್ಯಾಸಿವ್ ಮ್ಯೂಚುವಲ್ ಫಂಡ್.
ಆಕ್ಟಿವ್ ಮ್ಯೂಚುವಲ್ ಫಂಡ್ ಅಂದರೆ ಅಲ್ಲಿ ಫಂಡ್ ಮ್ಯಾನೇಜರ್ಗಳು ಇರ್ತಾರೆ. ಫಂಡ್ ಮ್ಯಾನೇಜರ್ಗಳು ಸ್ಟಾಕ್ಸ್ನ ಪಿಕ್ ಮಾಡ್ತಾರೆ. ಫಂಡ್ ಮ್ಯಾನೇಜರ್ಗಳು ಅಲ್ಲಿ ಡಿಸಿಷನ್ ತಗೊಂತಾರೆ, ಯಾವ ಕಂಪ್ನಿ ಬೈ ಮಾಡಬೇಕು, ಯಾವ ಕಂಪ್ನಿ ಸೆಲ್ ಮಾಡಬೇಕು ಅಂತ. ಇದು ಆಕ್ಟಿವ್ ಮ್ಯೂಚುವಲ್ ಫಂಡ್. ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂದರೆ ಇಲ್ಲಿ ಯಾವುದೇ ರೀತಿ ಫಂಡ್ ಮ್ಯಾನೇಜರ್ ಇರಲ್ಲ, ಇದು ಆಟೋಮೆಟಿಕ್ಲಿ ಬೈ ಸೆಲ್ ಆಗುತ್ತೆ. ಹೆಂಗಾಗುತ್ತೆ ಅಂತ ನೀವು ಕೇಳ್ಬೋದು. ಹೆಂಗಾಗುತ್ತೆ ಅಂದರೆ ನಿಫ್ಟಿ ಇದೆಯಲ್ಲ, ನಿಫ್ಟಿ 50 ಎಕ್ಸಾಂಪಲ್ ಗೊತ್ತಿದೆಯಲ್ಲ, ನಿಫ್ಟಿ ಅಂದರೆ ಏನಂತ ಗೊತ್ತಿದೆಯಲ್ಲ. ನಿಫ್ಟಿ 50ನಲ್ಲಿ ಇಂಡಿಯಾದ 50 ಅತಿ ದೊಡ್ಡ ಕಂಪ್ನಿಗಳಿದ್ದಾವೆ. ಇದೊಂದು ಇಂಡೆಕ್ಸ್. ಇದು ನಿಫ್ಟಿ 50 ಅನ್ನೋದು ಒಂದು ಇಂಡೆಕ್ಸ್. ಇವಾಗ ನೀವು ನಿಫ್ಟಿ 50ನಲ್ಲಿ ಡೈರೆಕ್ಟ್ ದುಡ್ಡು ತಗೊಂಡೋಗಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ನಿಫ್ಟಿ 50ನಲ್ಲಿ ನೀವು ಇನ್ವೆಸ್ಟ್ ಮಾಡಬೇಕಂದ್ರೆ ಭಾಳ ದುಡ್ಡು ಬೇಕು. ಎಕ್ಸಾಂಪಲಲ್ಲಿ TCS ಇದೆ, ಇನ್ಫೋಸಿಸ್ ಇದೆ, ಈ ಥರ ಬೇರೆ ಬೇರೆ ಕಂಪ್ನಿಗಳು ಇದ್ದಾವೆ. ನೀವು ಒಂದೇ ಸಲ ದುಡ್ಡು ತಗೊಂಡೋಗಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ನಿಫ್ಟಿ 50 ಅಂತ ಶೇರ್ ಕೂಡ ಇಲ್ಲ. ಅದಕ್ಕೆ ಈ ಪ್ಯಾಸಿವ್ ಫಂಡ್ಗಳು ಏನು ಮಾಡ್ತವೆ, ಈ ನಿಫ್ಟಿ 50ನ ರೆಪ್ಲಿಕೇಟ್ ಮಾಡ್ತವೆ ಅಂದರೆ ಕಾಪಿ ಮಾಡ್ತವೆ. ಈ ನಿಫ್ಟಿ 50ನಲ್ಲಿ ಯಾವ್ಯಾವ 50 ಕಂಪ್ನಿಗಳಿದಾವಲ್ಲ, ಅದೇ ಕಂಪ್ನಿಗಳನ್ನ ಇವ್ರು ಮ್ಯೂಚುವಲ್ ಫಂಡಲ್ಲೂ ಇಟ್ಕೊಂತಾರೆ. ಸೇಮ್ ಟು ಸೇಮ್ ಕಂಪ್ನಿಗಳನ್ನ ಇಟ್ಕೊಂತಾರೆ, ಸೇಮ್ ಟು ಸೇಮ್ ವೇಟೇಜಲ್ಲಿ ಇಟ್ಕೊಂತಾರೆ. ನಾಳೆ ನಿಫ್ಟಿ ಏನಾದರೂ 1% ಮೇಲೋದ್ರೆ ಈ ಪ್ಯಾಸಿವ್ ಫಂಡ್ ಕೂಡ ಮೇಲೋಗಬೇಕು. ಯಾಕಂದರೆ ಇಲ್ಲಿ ಯಾರು ಫಂಡ್ ಮ್ಯಾನೇಜರ್ ತಲೆ ಉಪಯೋಗಿಸ್ತಿಲ್ಲ. ಅಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ಕಾಪಿ ಪೇಸ್ಟ್ ಮಾಡ್ತಾ ಇದ್ದಾನೆ. ಅದಕ್ಕೆ ಮಾತ್ರ ಫಂಡ್ ಮ್ಯಾನೇಜರ್ ಬೇಕು. ಇಲ್ಲಿ ಬೈ ಸೆಲ್ ಮಾಡೋಕ್ಕೆ ಫಂಡ್ ಮ್ಯಾನೇಜರ್ ಬೇಡ. ನಿಫ್ಟಿನಲ್ಲಿ ಯಾವುದಾದ್ರು ಒಂದು ಸ್ಟಾಕ್ ಎಂಟ್ರಿ ಆಯಿತು ಅಂದರೆ 50 ಕಂಪ್ನಿಗಳಿರುತ್ತೆ. ಎಕ್ಸಾಂಪಲ್ಲು ಯಾವುದೋ ಮೊನ್ನೆ ಎಸ್ ಬ್ಯಾಂಕ್ನ ತೆಗೆದುಬಿಟ್ಟು ಎಟರ್ನಲ್ಲ ಆ್ಯಡ್ ಮಾಡಿದ್ರು. ಎಟರ್ನಲ್ ಅಂದರೆ ಝೊಮ್ಯಾಟೋನ ಆ್ಯಡ್ ಮಾಡಿದ್ರು. ಆಟೋಮೆಟಿಕ್ಲಿ ಈ ಫಂಡ್ ಮ್ಯಾನೇಜರ್ ಕೂಡ ಎಸ್ ಬ್ಯಾಂಕ್ನ ತೆಗಿಬೇಕು ಹೊರಗಡೆಯಿಂದ, ಝೊಮ್ಯಾಟೋನ ಇಂಡೆಕ್ಸ್ ಫಂಡಿಗೆ ಆ್ಯಡ್ ಮಾಡಬೇಕು. ಈ ನಿಫ್ಟಿ ಎಷ್ಟು ಮೇಲೆ ಹೋಗುತ್ತೋ ಈ ಇಂಡೆಕ್ಸ್ ಫಂಡ್ ಕೂಡ ಅಷ್ಟೇ ಮೇಲೆ ಹೋಗಬೇಕು. ಇದನ್ನ ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂತ ಹೇಳ್ತಾರೆ. ಪ್ಯಾಸಿವ್ ಅಂದ್ರೆ ಏನು ಹೇಳಿ, ಇಲ್ಲಿ ನಾವು ಆಕ್ಟಿವ್ ಆಗಿ ಇನ್ವಾಲ್ವ್ಮೆಂಟ್ ಆಗಿಲ್ಲ, ಆಕ್ಟಿವ್ ಆಗಿ ನಾವು ಸ್ಟಾಕ್ ಪಿಕ್ಕಿಂಗ್ ಮಾಡ್ತಾ ಇಲ್ಲ, ಪ್ಯಾಸಿವ್ ಆಗಿ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇದನ್ನ ಪ್ಯಾಸಿವ್ ಅಂತ ಕರೀತಾರೆ. ಆಕ್ಟಿವ್ ಅಂದರೆ ಅಲ್ಲಿ ಫಂಡ್ ಮ್ಯಾನೇಜರೇ ಸೆಲೆಕ್ಟ್ ಮಾಡ್ತಾನೆ ಸ್ಟಾಕ್ಸ್ನ. ಇದೇ ಸ್ಟಾಕ್ ಇರಬೇಕು, ಇಂಥ ಸ್ಟಾಕ್ಸ್ನ ನಾನು ಬೈ ಮಾಡಬೇಕು, ಇಂಥ ಸ್ಟಾಕ್ಸ್ನ ಸೆಲ್ ಮಾಡಬೇಕು ಅಂತ. ಆಕ್ಟಿವ್ ಮ್ಯೂಚುವಲ್ ಫಂಡು, ಪ್ಯಾಸಿವ್ ಮ್ಯೂಚುವಲ್ ಫಂಡ್ ಅಂದರೆ ಇದೇ ವ್ಯತ್ಯಾಸ. ಇವೆರಡನ್ನು ಅರ್ಥ ಮಾಡ್ಕೊಂಡ್ರೆ ನಿಮಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ. ಪ್ಯಾಸಿವ್ ಮ್ಯೂಚುವಲ್ ಫಂಡು ನಾರ್ಮಲಿ ಇಂಡೆಕ್ಸಲ್ಲಿ ಮಾತ್ರ ಬರ್ತವೆ. ಇಂಡೆಕ್ಸ್ ಯಾವ್ಯಾವಿದಾವೆ, ಇಂಡೆಕ್ಸಲ್ಲಿ ನೀವು ಫಸ್ಟು ಈ ಮೇನ್ 3 ಇಂಡೆಕ್ಸ್ನ ಅರ್ಥ ಮಾಡ್ಕೊಳ್ಳಿ. ನಮ್ಮ ಇಂಡಿಯಾದಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರ ಅಂದರೆ ನೀವು ಫಸ್ಟು ಈ 3 ಇಂಡೆಕ್ಸ್ನ ಅರ್ಥ ಮಾಡ್ಕೊಬೇಕು. ಇದರಲ್ಲಿ ಮೊದಲನೇದು ಎಲ್ಲದಕ್ಕಿಂತ ಬಿಗ್ ಇಂಡೆಕ್ಸ್ ಅಂದರೆ ನಿಫ್ಟಿ 500 ಇಂಡೆಕ್ಸ್ ಅಂತ ಬರುತ್ತೆ, ಅಥವಾ BSE 500 ಇಂಡೆಕ್ಸ್ ಅಂತ ಬರುತ್ತೆ. ಈ BSE 500 ಅನ್ನೋದು ನಮ್ಮ ದೇಶದಲ್ಲಿರೋ 500 ಅತಿ ದೊಡ್ಡ ಕಂಪ್ನಿಗಳನ್ನ BSE 500 ಅಥವಾ ನಿಫ್ಟಿ 500 ಅಂತ ಕರೀತಾರೆ. 500 ಅತಿ ದೊಡ್ಡ ಕಂಪ್ನಿಗಳು. ಇದು ಹೆಂಗಾಗಿದೆ ಅಂದರೆ, ಫಸ್ಟು ನಿಫ್ಟಿ 100 ಅನ್ನೋ ಒಂದು ಇಂಡೆಕ್ಸ್ ಇದೆ. ಈ ಇಂಡೆಕ್ಸ್ ಅಲ್ಲಿ ನಮ್ಮ ದೇಶದ 100 ಅತಿ ದೊಡ್ಡ ಕಂಪ್ನಿಗಳಿದಾವೆ. ಇದನ್ನ ನಾವು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಫಸ್ಟ್ 100 ಏನು ಬರ್ತಾವಲ್ಲ, 500ರಲ್ಲಿ ಫಸ್ಟ್ 100 ಏನು ಬರ್ತಾವಲ್ಲ, ಇದನ್ನ ನಾವು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ಅದು ಬಿಟ್ಬಿಟ್ಟು ಇನ್ನೊಂದು 150 ಬರ್ತವೆ. ಇದನ್ನ ನಾವು ನಿಫ್ಟಿ ಮಿಡ್ ಕ್ಯಾಪ್ 150 ಫಂಡ್ ಅಂತ ಕರಿತೀವಿ. ಫಸ್ಟು 100 ಏನು ಬರ್ತಾವಲ್ಲ, ಅದು ಬಿಟ್ಬಿಟ್ಟು ಉಳಿದಿರೋ 150 ಏನು ಸ್ಟಾಕ್ಸ್ ಇದಾವಲ್ಲ, ಅದನ್ನ ನಿಫ್ಟಿ 150 ಮಿಡ್ ಕ್ಯಾಪ್ ಇಂಡೆಕ್ಸ್ ಅಂತ ಕರಿತೀವಿ. ಇವಾಗ ಎಷ್ಟು ಉಳಿತು, ಫಸ್ಟ್ಗೆ 100ರಲ್ಲಿ ಲಾರ್ಜ್ ಕ್ಯಾಪ್ ಬಂತು, ಇನ್ನೊಂದು 150 ಮಿಡ್ ಕ್ಯಾಪ್ ಬಂತು, ಇನ್ನೆಷ್ಟು ಉಳಿತಾಳೆ, ಇನ್ನು 250 ಉಳಿತಲ್ಲ. ಈ 250ನ ನಾವು ಸ್ಮಾಲ್ ಕ್ಯಾಪ್ ಕಂಪ್ನಿಗಳಂತ ಕರಿತೀವಿ. ಇದನ್ನ ನಾವು BSE ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅಂತಾನೂ ಕರಿತೀವಿ, ನಿಫ್ಟಿ ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ ಅಂತಾನೂ ಕರಿತೀವಿ. ಈ ಥರ ಲಾರ್ಜು, ಮಿಡ್ಡು, ಸ್ಮಾಲು ಎಲ್ಲ ಸೇರ್ಕೊಂಡಾಗುತ್ತೆ 500 ನಮ್ಮ ದೇಶದ ಅತಿ ದೊಡ್ಡ ಕಂಪ್ನಿಗಳು. ಓಕೆ, ಇದರಲ್ಲಿನೇ ಈ ಇಂಡೆಕ್ಸ್ ಬರ್ತವೆ. ನಿಫ್ಟಿ 50 ಅನ್ನೋದು ಒಂದು ಇಂಡೆಕ್ಸ್ ಇದೆ, ನಿಫ್ಟಿ 100 ಅನ್ನೋದು ಒಂದು ಇಂಡೆಕ್ಸ್ ಇದೆ. ನಿಫ್ಟಿ 100 ಅನ್ನೋದು ನಮ್ಮ ದೇಶದಲ್ಲಿರೋ 100 ಅತಿ ದೊಡ್ಡ ಕಂಪ್ನಿಗಳು. ಇವನ್ನ ನಾವು ಲಾರ್ಜ್ ಕ್ಯಾಪ್ ಅಂತ ಕರಿತೀವಿ. ನಿಫ್ಟಿ 50 ಅಂದರೆ ನಮ್ಮ ದೇಶದಲ್ಲಿರೋ 50 ಅತಿ ದೊಡ್ಡ ಕಂಪ್ನಿಗಳು. ನಿಫ್ಟಿ 150 ಮಿಡ್ ಕ್ಯಾಪ್ ಫಂಡ್ ಅಂದರೆ ನಮ್ಮ ದೇಶದಲ್ಲಿರೋ 150 ಅತಿ ದೊಡ್ಡ ಮಿಡ್ ಕ್ಯಾಪ್ ಫಂಡ್ಗಳು. ಓಕೆ, ಮಿಡ್ ಕ್ಯಾಪ್ ಸ್ಟಾಕ್ಸ್ಗಳು. ಇವಾಗ ನಿಫ್ಟಿ 250 ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಂದರೆ ನಮ್ಮ ದೇಶದಲ್ಲಿರೋ 250 ಅತಿ ದೊಡ್ಡ ಸ್ಮಾಲ್ ಕ್ಯಾಪ್ ಕಂಪ್ನಿಗಳು. ಇನ್ನೂ ಇದಾವೆ, ಟೋಟಲ್ ನಮ್ಮ ಇಂಡಿಯಾದಲ್ಲಿ 3000 ಕಂಪ್ನಿಗಳಿದಾವೆ. ಬಟ್ ನಾವು ಮೆಜಾರಿಟಿ ಕನ್ಸಿಡರ್ ಮಾಡೋದೇನೆ ಈ 500 ಕಂಪ್ನಿಗಳನ್ನ. ಈ 500 ಕಂಪ್ನಿಗಳಲ್ಲೇ ಇಷ್ಟೊಂದು ಇಂಡೆಕ್ಸ್ ಬರುತ್ತೆ. ನೀವು ಡೈರೆಕ್ಟಾಗಿ ಈ ಇಂಡೆಕ್ಸಲ್ಲಿ ದುಡ್ಡು ಹಾಕ್ತಿದ್ದೀರಾ ಅಂದರೆ ಇಲ್ಲಿ ಯಾವುದೇ ರೀತಿ ಹ್ಯೂಮನ್ ಇನ್ವಾಲ್ವ್ಮೆಂಟ್ ಇರಲ್ಲ, ಇದೆಲ್ಲ ಆಟೋಮೆಟಿಕ್ ಆಗುತ್ತೆ. ಇವಾಗ ನಿಫ್ಟಿ 150 ಮಿಡ್ ಕ್ಯಾಪ್ ಇಂಡೆಕ್ಸ್ ಏನಿದೆಯಲ್ಲ, ಮಿಡ್ ಕ್ಯಾಪ್ ಫಂಡ್ ಏನಿದೆಯಲ್ಲ, ಅದ್ರಲ್ಲಿ 150 ಇದಾವೆ ಅನ್ಕೊಳ್ಳಿ. ಈ ಯಾವುದೋ ಒಂದು ಫಂಡ್ ಏನಾಗ್ಬಿಡುತ್ತೆ, ಸ್ಮಾಲ್ ಕ್ಯಾಪ್ ಅಂದರೆ ಡೌನ್ ಆಗಿಬಿಡುತ್ತೆ. ಇನ್ನೊಂದು 250ನಲ್ಲಿ ಇರುತ್ತಲ್ಲ, ಅಂದರೆ ಸ್ಮಾಲ್ ಕ್ಯಾಪ್ 250ನಲ್ಲಿ ಯಾವುದೋ ಒಂದು ಸ್ಟಾಕ್ ಇರುತ್ತಲ್ಲ, ಅದೇನಾಗುತ್ತೆ, ದೊಡ್ಡದಾಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಆ 250 ಸ್ಮಾಲ್ ಕ್ಯಾಪಿಂದ ಆ ಸ್ಟಾಕು ಮಿಡ್ ಕ್ಯಾಪಿಗೆ ಬರುತ್ತೆ. ಈ ಸಣ್ಣದೇನಿತ್ತಲ್ಲ, ಇನ್ನೊಂದು ಯಾವುದೋ ಮಿಡ್ ಕ್ಯಾಪಿಂದ ಹೊರಗೆ ಬರಬೇಕಲ್ಲ, 150ರಲ್ಲಿ ಒಂದು ಹೊರಗೆ ಬಂದರೆ ತಾನೆ ಇನ್ನೊಂದು ಒಳಗೆ ಬರೋಕ್ಕಾಗುತ್ತೆ. ಆ ಹೊರಗೆ ಬಂದಿರೋದು ಏನಾಗುತ್ತೆ, ಅದು ಸ್ಮಾಲ್ ಕ್ಯಾಪ್ ಆಗುತ್ತೆ. ಈ ಥರ ಇಂಡೆಕ್ಸೇ ಆಟೋಮೆಟಿಕ್ಲಿ ಚೇಂಜ್ ಆಗುತ್ತೆ ಬೇಸ್ಡ್ ಆನ್ ದಿ ಮಾರ್ಕೆಟ್ ಕ್ಯಾಪ್. ನೀವು ಕ್ಯೂ ನಿಲ್ಲಿಸ್ತೀರಿ ಗೊತ್ತಾ ಸ್ಕೂಲ್ಗಳಲ್ಲಿ, ಹೈಟ್ ವೈಸು ಯಾರ್ಯಾರು ದೊಡ್ಡವರು ಇದ್ದಾರೆ, ಯಾರ್ಯಾರು ಸಣ್ಣರಿದ್ದಾರೆ ಅಂತ. ಅದು ಯಾರಾದರೂ ಹೇಳ್ತಾರಾ, ನಿಮ್ಮ ಟೀಚರ್ ಹೇಳ್ತಾರಾ ನೀನು ಇಲ್ಲೇ ನಿಂತ್ಕ ಅಂತ? ಇಲ್ಲ ತಾನೆ. ಯಾರ್ಯಾರು ರೈಟ್ ಇದ್ದಾರೋ ಅವ್ನು ಆಟೋಮೆಟಿಕ್ಲಿ ಹಿಂದೆ ಹೋಗ್ತಾನೆ, ಯಾರ್ಯಾರು ಕೊಳ್ಳ ಇದ್ದಾರೋ ಅವ್ನು ಆಟೋಮೆಟಿಕ್ಲಿ ಮುಂದೆ ಬರ್ತಾನೆ. ಇದೇ ರೀತಿಯೇ ಆಗುತ್ತೆ ಇಂಡೆಕ್ಸಲ್ಲಿ. ಇದನ್ನು ಈ ಫಂಡ್ ಮ್ಯಾನೇಜರ್ಗಳು ಕಾಪಿ ಮಾಡ್ತಾರೆ. ಇದಕ್ಕೆ ಇದನ್ನು ಪ್ಯಾಸಿವ್ ಫಂಡ್ ಅಂತ ಕರೀತಾರೆ. ಆಕ್ಟಿವ್ ಫಂಡ್ ಅಂದರೆ ನಾನೇ ಚೂಸ್ ಮಾಡೋದು. ಈ ನಿಫ್ಟಿ 500 ಕಂಪ್ನಿಗಳಲ್ಲಿ ನಾನೇ ಯಾವುದಾದ್ರೂ ಚೂಸ್ ಮಾಡ್ತೀನಿ, ನನ್ನ ಇಷ್ಟ.
ನಾನು ಯಾವುದೋ ಸ್ಮಾಲ್ ಕ್ಯಾಪ್ ಇಟ್ಕೊಂತೀನಿ, ಲಾರ್ಜ್ ಕ್ಯಾಪ್ ಇಟ್ಕೊಂತೀನಿ, ಈ ತರ ಚೂಸ್ ಮಾಡಿದ್ರೆ ಅದನ್ನ ಆಕ್ಟಿವ್ ಫಂಡ್ ಅಂತ ಕರೀತಾರೆ. ಬ್ರದರ್, ವಾಟ್ ಈಸ್ ಯುವರ್ ಪ್ರಿಡಿಕ್ಷನ್ ಫಾರ್ ದಿ ನೆಕ್ಸ್ಟ್ 10 years ಇನ್ ಇಂಡಿಯಾ? ಬ್ರೋ, ನಾನಲ್ಲ, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಗಳು ಕೂಡ ಇದನ್ನ ಹೇಳಕ್ಕಾಗಲ್ಲ ನೆಕ್ಸ್ಟ್ 10 years ಬಿಟ್ಟು ಏನಾಗುತ್ತೆ ಅಂತ. ಯಾಕಂದ್ರೆ ನೀವು 2020 AI ಅನ್ನೋದೊಂದು ಬರುತ್ತೆ ಅಂತ ಗೊತ್ತಿತ್ತಾ? ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಗೊತ್ತಿತ್ತು, ಈ ರೀತಿ ಬರುತ್ತೆ ಅಂತ ಗೊತ್ತಿತ್ತಾ? ಫ್ಯೂಚರ್ ನ ಅಷ್ಟು ಈಸಿಯಾಗಿ ಪ್ರಿಡಿಕ್ಟ್ ಮಾಡಕ್ಕಾಗಲ್ಲ. ಬಟ್ ನಮ್ ದೇಶ ಗ್ರೋ ಆಗಲ್ಲ ಅಂತ ಕೇಳಿದ್ರೆ ಹೇಳ್ಬೋದು, ಈ ಸ್ಟಾಕ್ ಮೇಲೆ ಹೋಗುತ್ತಾ, ಈ ಇಂಡಸ್ಟ್ರಿ ಮೇಲೆ ಹೋಗುತ್ತಾ, ಇದಿಷ್ಟು ದುಡ್ಡು ಮಾಡುತ್ತಾ, ಅದಿಷ್ಟು ದುಡ್ಡು ಮಾಡುತ್ತಾ ಅಂತ ಕೇಳಿದ್ರೆ ನಿಜವಾಗ್ಲೂ ಹೇಳಕ್ಕಾಗಲ್ಲ. ಬಿಕಾಸ್ ಸ್ಟ್ರಕ್ಚರ್ ಚೇಂಜ್ ಆಗ್ತಾ ಇದೆ. ಇಲ್ಲಿ ಬಿಸ್ನೆಸ್ ಮಾಡೆಲ್ಗಳು ಸಡನ್ಲಿ ಚೇಂಜ್ ಆಗ್ತವೆ. ಬಿಸ್ನೆಸ್ ಮಾಡೆಲ್ಗಳು 3 years ಹಿಂದೆ ವರ್ಕ್ ಆಗ್ತಿರೋದು ಇವಾಗ ವರ್ಕ್ ಆಗೋದೇ ಇಲ್ಲ. ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ. ನಾವು ಮುಂಚೆ ಈ FMCG ಕಂಪ್ನಿಗಳಲ್ಲಿ ಮೋಟ್ ಅಂತ ಕಂಡಿಡ್ತಿದ್ವಿ. ಮೋಟ್ ಅಂತ ಕರೀತಾರೆ. ಮೋಟ್ ಅಂದ್ರೆ ಏನ್ ಹೇಳಿ? ಕಾಂಪಿಟೇಟಿವ್ ಅಡ್ವಾಂಟೇಜ್ ಅಂತ. ಈ FMCG ಕಂಪ್ನಿಗಳಲ್ಲಿ ಮುಂಚೆ ಕಾಂಪಿಟೇಟಿವ್ ಅಡ್ವಾಂಟೇಜ್ ಏನಿತ್ತು ಅಂದ್ರೆ ಇವ್ರ ಹತ್ರ ಡಿಸ್ಟ್ರಿಬ್ಯೂಷನ್ ಇತ್ತು. ಡಿಸ್ಟ್ರಿಬ್ಯೂಷನ್ ಅನ್ನೋದು ಒಂದು ಮೋಟ್ ಇತ್ತು. ಇದನ್ನ ಬೇರೆಯವರು ಕಾಪಿ ಮಾಡೋದು ಭಯಂಕರ ಕಷ್ಟ. ಹೆಂಗಂದ್ರೆ ನಾನೊಂದು ಫೇರ್ ಅಂಡ್ ಲವ್ಲಿ ಸೆಲ್ ಮಾಡ್ತಾ ಇದ್ದೀನಿ. ಈ ಫೇರ್ ಅಂಡ್ ಲವ್ಲಿ ನಾನು ಸೆಲ್ ಮಾಡೋದು ಅಷ್ಟೇ ಮುಖ್ಯ ಅಲ್ಲ. ನೀವು ಸುಮ್ಮನೆ ಟಿವಿನಲ್ಲಿ ಅಡ್ವರ್ಟೈಸ್ ಕೊಟ್ಟರೆ ಯಾರು ತಗೊಳಲ್ಲ. ಇದನ್ನ ನೀವು ಪ್ರತಿ ಒಂದು ಅಂಗಡಿಗಳಿಗಲ್ಲೂ ಹೋಗಿ ಇರಿಸಬೇಕಾದ್ರು. ಫೇರ್ ಅಂಡ್ ಲವ್ಲಿನ ಅಂಗಡಿನೂ ಇಟ್ಕೊಂಡಂಗ್ ಮಾಡ್ಬೇಕು. ಅವಾಗ್ಲೇನೆ ಜನ ಬಂದು ತಗೊಂತಾರೆ. ಅಡ್ವರ್ಟೈಸ್ ನೋಡ್ಕೊಂಡ್ ಬಂದು ಅಥವಾ ಎಲ್ಲೋ ಮಾತು ಕೇಳಿ ತಗೊಂತಾರೆ. ನೀವು ಸುಮ್ಮನೆ ಅಡ್ವರ್ಟೈಸ್ ತೋರಿಸ್ತಿದ್ದೀರಾ, ಅಂಗಡಿಗೆ ಹೋಗಿ ಕೇಳಿದ್ರೆ ಇಲ್ಲ ಅಂದ್ರೆ ಅದಕ್ಕೇನೆ ಇವ್ರದೊಂದು ಮೋಟ್ ಇತ್ತು. ಮೋಟ್ ಅಂದ್ರೆ ಇವ್ರ ಏನ್ ಮಾಡೋರು, ಇವ್ರ ಹತ್ರ ಡಿಸ್ಟ್ರಿಬ್ಯೂಷನ್ ಇರ್ತಿತ್ತು. ಪ್ರತಿ ಒಂದು ಅಂಗಡಿಗಳಲ್ಲೂ ತಗೊಂಡೋಗಿ ಅವೈಲೇಬಿಲಿಟಿ ಮಾಡೋರು. ಇದನ್ನ ಹೊಸಬ್ರು ಬಂದು ಕಾಪಿ ಮಾಡೋದು ಬಾರಿ ಕಷ್ಟ. ಯಾಕಂದ್ರೆ ಈಗ ನೀವೇ ಯಾವ್ದೋ ಒಂದು ಬ್ರ್ಯಾಂಡ್ ನ ತಯಾರು ಮಾಡಿದೀರಾ ಅನ್ಬಿಟ್ಟು ನಿಮ್ಮ ಅಂಗಡಿನಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರೆ ತುಂಬಾ ಜನ ಅದನ್ನ ಒಪ್ಕೊಳಲ್ಲ. ಯಾಕಂದ್ರೆ ಆಲ್ರೆಡಿ ಅಂಗಡಿನಲ್ಲಿ ತುಂಬೋಗಿರುತ್ತೆ. ಇದ್ಯಾವ್ದು ಹೊಸ ಐಟಮ್ ಬೇಡ, ನನಗೆ ಸುಮ್ಮನೆ ಸೇಲ್ ಆಗ್ಲಿಲ್ಲ ಅಂದ್ರೆ ನನ್ನ ತಲೆ ಮೇಲೆ ಬರುತ್ತೆ, ಎಕ್ಸ್ಪೈರಿ ಆದ್ರೆ ನಾನೇನ್ ಮಾಡೋಣ ಅಂತ ತುಂಬಾ ಜನ ಇದನ್ನ ರಿಜೆಕ್ಟ್ ಮಾಡ್ತಾರೆ. ನೀವು ತುಂಬಾ ಜನ ಕಿರಾಣಿ ಅಂಗಡಿಗಳಲ್ಲಿ ಇರ್ಬೋದು ಅಥವಾ ರಿಟೇಲ್ ಶಾಪ್ಗಳಲ್ಲಿ ಇರೋರು ಇದನ್ನ ರಿಲೇಟ್ ಮಾಡ್ಕೊಬಹುದು. ರಿಜೆಕ್ಟ್ ಮಾಡ್ತಾರೆ ಬೇಡ ಅಂತ. ಅಷ್ಟು ಈಸಿ ಅಲ್ಲ ತಗೊಂಡೋಗಿ ನಿಮ್ಮ ಅಂಗಡಿಗಳಲ್ಲಿ ಇಟ್ಕೊಳ್ಳಿ ಅಂತ ಹೇಳಕ್ಕೆ. ಯಾಕಂದ್ರೆ ಇವರು ಅಷ್ಟು ದೊಡ್ಡ ನೆಟ್ವರ್ಕ್ ಮಾಡಿರ್ತಾರೆ. ಈಗ ಫೇರ್ ಅಂಡ್ ಲವ್ಲಿ ತಾಂಬಂದ್ರ ಫೇರ್ ಅಂಡ್ ಲವ್ಲಿ ತಾಂಬಂದವ್ರಿಗೆ ಪಾಂಡ್ಸ್ ಕೂಡ ಸೇಮ್ ಬ್ರ್ಯಾಂಡ್ ಹಿಂದೂಸ್ತಾನ್ ಯೂನಿಲಿವರ್ದೆ. ಫೇರ್ ಅಂಡ್ ಲವ್ಲಿ ತಗೊಂಡೋಗಿ ಇಟ್ಟವ್ರಿಗೆ ಪಾಂಡ್ಸ್ ಕೂಡ ಇಡೋದು ಏನ್ ಮ್ಯಾಟರ್ ಅಲ್ಲ. ಆರಾಮ್ಸೆ ಪಾಂಡ್ಸ್ ನ ಹೋಗಿ ಇಟ್ಬಿಡ್ತಿದ್ದ. ಬಿಕಾಸ್ ರಿಲೇಶನ್ಶಿಪ್ ಇರ್ತಿತ್ತು. ಇದರಿಂದ ಇವ್ರಿಗೆ ಡಿಸ್ಟ್ರಿಬ್ಯೂಷನ್ ಮೋಟ್ ಇತ್ತು. ಇದನ್ನ ಯಾರೋ ಬಂದು ಬ್ರೇಕ್ ಮಾಡೋದು ಕಷ್ಟ ಇತ್ತು. ಬಟ್ ಇವಾಗ ಏನಾಗ್ತಾ ಇದೆ ಹೇಳಿ? ಲಾಸ್ಟ್ 3-4 years ಇಂದ ಏನಾಗ್ತಾ ಇದೆ? ಅಮೆಜಾನ್, ಫ್ಲಿಪ್ಕಾರ್ಟ್ ಬಂದಿದಾವೆ. ಅಮೆಜಾನ್, ಫ್ಲಿಪ್ಕಾರ್ಟ್ ಏನ್ ಮಾಡುತ್ತೆ? ಅದು ಕೂಡ ಸೇಮ್ ಇದೇ ಕೆಲಸ ಮಾಡುತ್ತೆ. ಯಾರು ಬೇಕಿದ್ರು ತಗೊಂಡೋಗಿ ಅಮೆಜಾನ್ ಅಲ್ಲಿ ಅವ್ರ ಪ್ರಾಡಕ್ಟ್ ನ ಲಿಸ್ಟ್ ಮಾಡಿಸಬಹುದು. ನೀವೇ ಅಪ್ಲೋಡ್ ಮಾಡಬಹುದು ತಗೊಂಡೋಗಿ. ಜನ ಹೋಗಿ ನಿಮ್ ಪ್ರಾಡಕ್ಟ್ ನ ಹುಡುಕಿದ್ರೆ ಅಮೆಜಾನ್ ಅಲ್ಲಿ ಸಿಕ್ಕೇ ಸಿಗುತ್ತೆ. ನೀವು ಆರ್ಡರ್ ಮಾಡಿದ್ರೆ ನೀವು ಮನೆಗೆ ಕುತ್ಕೊಂಡು ಆ ಪ್ರಾಡಕ್ಟ್ ನ ಅವ್ರಿಗೆ ತಲುಪಿಸಬಹುದು. ಡಿಸ್ಟ್ರಿಬ್ಯೂಷನ್ ಅನ್ನೋ ಒಂದು ತಲೆನೋವೇ ಇಲ್ಲಲ್ಲ. ಇದರಿಂದಾನೇ ಈಗ ಹೊಸ D2C ಬ್ರ್ಯಾಂಡ್ಗಳು ಉಟ್ಕೊಳಕ್ ಸ್ಟಾರ್ಟ್ ಆದವು. ಮಾಮಾ ಅರ್ತ್ ಇರ್ಬೋದು, ಶುಗರ್ ಇರ್ಬೋದು, ಮಿನಿಮಲಿಸ್ಟ್ ಇರ್ಬೋದು, ಈ ತರ ಹೊಸ ಹೊಸ B2C ಬ್ರ್ಯಾಂಡ್ಗಳು ಉಟ್ಕೊಳಕ್ ಸ್ಟಾರ್ಟ್ ಆದವು. ಈ ತರ D2C ಬ್ರ್ಯಾಂಡ್ಗಳು ಉಟ್ಕೊಳಕ್ ಸ್ಟಾರ್ಟ್ ಆದವು. ಇವೇನ್ ಮಾಡಿದ್ವು? ಇವ್ರಿಗೆ ಕಾಂಪಿಟೇಷನ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಮುಂಚೆ ಇವ್ರಿಗೆ ಕಾಂಪಿಟೇಷನ್ ಕೊಡೋದು ಬಾರಿ ಕಷ್ಟ ಇತ್ತು. ಬಿಕಾಸ್ ಡಿಸ್ಟ್ರಿಬ್ಯೂಷನ್ ಅನ್ನೋ ಒಂದು ಮೋಟ್ ಇತ್ತು. ಈಗ ಡಿಸ್ಟ್ರಿಬ್ಯೂಷನ್ ಅನ್ನೋ ಮೋಟು ಬ್ರೇಕ್ ಆಗಿ ಹೋಗ್ಬಿಡ್ತು ಬಿಕಾಸ್ ಆಫ್ ಇಂಟರ್ನೆಟ್ ಇಂದ. ಯಾರು ಬೇಕಿದ್ರು ಈಗ ಅಮೆಜಾನ್, ಫ್ಲಿಪ್ಕಾರ್ಟ್ ಅಲ್ಲಿ ಹೋಗ್ಬಿಟ್ಟು ಅವ್ರ ಪ್ರಾಡಕ್ಟ್ ನ ಲಿಸ್ಟ್ ಮಾಡಿಸಿದ್ರೆ ಸೇಲ್ ಮಾಡಬಹುದು. ಜನ ಹೋಗಿ ಸರ್ಚ್ ಮಾಡಿದ್ರೆ ಸಿಗುತ್ತೆ, ಬೈ ಮಾಡಬಹುದು. ಸ್ಟಿಲ್ ರೂರಲ್ ಇಂಡಿಯಾದಲ್ಲಿ ಇವ್ರದ್ದು ಡಿಸ್ಟ್ರಿಬ್ಯೂಷನ್ ಮೋಟ್ ಇದೆ. ರೂರಲ್ ಇಂಡಿಯಾದಲ್ಲಿ ಅಷ್ಟು ಇನ್ನೂ ಕಷ್ಟ ಬೇರೆ ಹೋಗ್ಬಿಟ್ಟು ಎಂಟ್ರಿ ಆಗೋದು. ಬಟ್ ರೂರಲ್ ಇಂಡಿಯಾದಲ್ಲೂ ಆಲ್ರೆಡಿ ಎಲ್ಲರೂ ಅಮೆಜಾನ್, ಫ್ಲಿಪ್ಕಾರ್ಟ್ ನ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ದಾರೆ. ನೀವೇ ಎಷ್ಟೋ ಜನ ಆನ್ಲೈನ್ ಗಳಲ್ಲಿ ಶಾಪಿಂಗ್ ಮಾಡ್ತೀರಾ. ಇದರಿಂದ ಏನಾಗ್ತಾ ಇದೆ? ಇವ್ರ ಮೋಟು ಬ್ರೇಕ್ ಆಗ್ತಾ ಇದೆ. ಮುಂಚೆ FMCG ಕಂಪ್ನಿಗಳು ಅಂದ್ರೆ ಸೇಫೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೆಯೋರು. ಇವಾಗ ಟೈಮ್ ಚೇಂಜ್ ಆಗ್ತಾ ಇದೆ. ಅದಕ್ಕೇನೆ 10 year ಅಲ್ಲಿ ನಾನು ಯಾವ್ದೋ ಕಂಪ್ನಿ ಇಟ್ಕೊಂಡು ಕುಡ್ಕೊಂಡ್ಬಿಡ್ತೀನಿ, ಲಾಂಗ್ ಟರ್ಮ್ ಬೈ ಮಾಡಿ ಕುತ್ಕೊಂತೀನಿ ಅಂದ್ರೆ ಈಗಿನ ಕಾಲದಲ್ಲಿ ಬರಲ್ಲ. ಅದನ್ನ ನಾವು ರಿಸರ್ಚ್ ಮಾಡ್ತಾನೆ ಇರಬೇಕು. ಅಟ್ಲೀಸ್ಟ್ 1 ವರ್ಷ 2 ವರ್ಷಕ್ಕೊಂದ್ಸಲ ರಿಸರ್ಚ್ ಮಾಡ್ತಿರ್ಬೇಕು, ನೋಡ್ತಿರ್ಬೇಕು. ಸುಮ್ನೆ ಇಟ್ಕೊಂಡು ಕುತ್ಕೊಂಡು ಬೈ ಎಟ್ ಎನಿ ಪ್ರೈಸ್ ಅನ್ನೋ ಒಂದು ಇದು ವರ್ಕ್ ಆಗಲ್ಲ ಈಗಿನ ಕಾಲದಲ್ಲಿ. ಮೇಕ್ ಎ ವಿಡಿಯೋ ಅಬೌಟ್ ಯುವರ್ ಪೋರ್ಟ್ಫೋಲಿಯೋ ಸ್ಟ್ರಾಟಜಿ. ಬ್ರೋ, ನಂದು ಪೋರ್ಟ್ಫೋಲಿಯೋ ಸ್ಟ್ರಾಟಜಿ ಬಂದ್ಬಿಟ್ಟು ಸ್ವಲ್ಪ ರಿಸ್ಕಿ ಇರುತ್ತೆ. ನಂಬರ್ ಆಫ್ ದ ಸ್ಟಾಕ್ಸ್ ಸ್ವಲ್ಪ ಕಮ್ಮಿ ಇರ್ತವೆ. ಒಂದು 8 ರಿಂದ 9 ಸ್ಟಾಕ್ಸ್ ಮ್ಯಾಕ್ಸಿಮಮ್ ಇರುತ್ತೆ. ನಾನು ಬಂದು ವಿಡಿಯೋ ಮಾಡಿದ್ರೆ ಏನಾಗುತ್ತೆ ಹೇಳಿ? ತುಂಬಾ ಜನ ನನ್ನ ಕಾಪಿ ಮಾಡ್ತಾರೆ. ಒಬ್ರನ್ನ ಕಾಪಿ ಮಾಡೋದು ತುಂಬಾ ಈಸಿ ಬ್ರೋ. ಬಟ್ ಆದ್ರೆ ಅಪ್ಸ್ ಅಂಡ್ ಡೌನ್ಸ್ ನ ತಡ್ಕೊಳೋದು ಬಾರಿ ಕಷ್ಟ. ನನಗೆ ಎಕ್ಸ್ಪೀರಿಯನ್ಸ್ ಇದೆ. ನಾಳೆ ಒಂದು ನನ್ನ ಪೋರ್ಟ್ಫೋಲಿಯೋ ಏನಾದ್ರು 20% 30% ಕೆಳಗೆ ಬಂದ್ರೆ ನಾನು ತಡ್ಕೊಂತೀನಿ. ನಾನು ಇದ್ರ ಬಗ್ಗೆ ಬಂದು ವಿಡಿಯೋ ಮಾಡಿರ್ತೀನಲ್ವಾ, ಜನಗಳು ಈ ಕೈಲಿ ಹೆಂಗ್ ತಡ್ಕೊಳಕ್ಕಾಗುತ್ತೆ? ಆಮೇಲೆ ಜನ ಏನ್ ಮಾಡ್ತಾರೆ, ಇವ್ನು ಹೇಳಿದ ಸ್ಟಾಕ್ಸ್ ಎಲ್ಲ ಕೆಳಗೆ ಬಂದ್ಬಿಟ್ಟು ಇದು ಹೇಳಿದ್ದೆಲ್ಲ ಇದೆಲ್ಲ ಇದಾಗ್ಬಿಡ್ತು ಅಂತ ಏನ್ ಮಾಡ್ತಾರೆ, ಆ ಶೇರ್ ನ ಎಕ್ಸಿಟ್ ಮಾಡ್ಬಿಡ್ತಾರೆ ಅಥವಾ ರಾಂಗ್ ಡಿಸಿಷನ್ ಅಂತಾರೆ. ಈ ತರ ಸ್ಟ್ರಾಟಜಿ ನನಗೆ ವರ್ಕ್ ಆಗಿದೆ ಅಂದ್ರೆ ಎಲ್ಲರಿಗೂ ವರ್ಕ್ ಆಗ್ಬೇಕಂತ ಏನಲ್ಲ. ಬಿಕಾಸ್ ಒಬ್ರೊಬ್ರದ್ದು ರಿಸ್ಕ್ ಅಪಟೈಟ್ ಚೇಂಜ್ ಇರುತ್ತೆ. ಒಬ್ರೊಬ್ರಿಗೆ ಜಾಸ್ತಿ ರಿಸ್ಕ್ ತಗೊಳ್ಬೇಕು ಅನ್ಸುತ್ತೆ, ಒಬ್ರೊಬ್ರಿಗೆ ಕಮ್ಮಿ ರಿಸ್ಕ್ ತಗೊಳ್ಬೇಕು ಅನ್ಸುತ್ತೆ, ಒಬ್ರೊಬ್ರಿಗೆ ನನಗೆ ರಿಸ್ಕೇ ಬೇಡ ಅನ್ಸುತ್ತೆ. ಹೇಳ್ಬೇಕಾದ್ರೆ ಎಲ್ಲರಿಗೂ ರಿಟರ್ನ್ ಜಾಸ್ತಿ ಬೇಕು. ಎಲ್ಲರಿಗೂ ನೀವು ಯಾರೇ ವಿಡಿಯೋ ನೋಡ್ತಿರೋರು ಬೇಕಾದ್ರೆ ಕಮೆಂಟ್ ಮಾಡಿ, ನೀವು ಎಷ್ಟು ರಿಟರ್ನ್ ಬೇಕು ಅಂದ್ರೆ ಎಲ್ಲರಿಗೂ ಜಾಸ್ತಿ ರಿಟರ್ನ್ ಬೇಕು ಅಂತ ಹೇಳ್ತಾರೆ. ಬಟ್ ರಿಸ್ಕ್ ತಗೊಳಕ್ ಯಾರು ರೆಡಿ ಇರಲ್ಲ. ಈಗ ಹೇಳ್ತಾರೆ ನಾನು ರಿಸ್ಕ್ ತಗೊಂತೀನಿ ನನಗೇನಾಗಲ್ಲ ಅಂತ. ಬಟ್ ಪೋರ್ಟ್ಫೋಲಿಯೋ ಕೆಳಗೆ ಬಂದ್ರೆ ಎಲ್ಲರಿಗೂ ಆ ಧೈರ್ಯ ಹೊಲ್ಟೋಗ್ಬಿಡುತ್ತೆ, ನಂಬಿಕೆನೆ ಕಳ್ಕೊಂಡ್ಬಿಡ್ತಾರೆ. ಇದರಿಂದ ಒಂದು ಸ್ಟ್ರಾಟಜಿನೇ ವರ್ಕ್ ಆಗುತ್ತೆ. ನಾನೇ ಕಲಿತಿದ್ದೀನಿ, ನಾನೇ ಎವಾಲ್ವ್ ಆಗ್ತಿದ್ದೀನಿ, ನಾನೇ ಇನ್ನೂ ಕಲಿಯೋದು ತುಂಬಾ ಇದೆ.
ನಾನು ಬಂದ್ಬಿಟ್ಟು ನಂದೇ ಪರ್ಫೆಕ್ಟ್ ಅಂತ ಎಲ್ಲ ಬಂದು ಹೇಳೋಕ್ಕಾಗಲ್ಲ. ಇದು ಆಪ್ಷನ್ ಸ್ಟ್ರಾಟಜಿ ಅಲ್ಲ ಬಂದ್ಬಿಟ್ಟು ಈ ಸ್ಟ್ರಾಟಜಿ ವರ್ಕ್ ಆಗುತ್ತೆ ಆ ಸ್ಟ್ರಾಟಜಿ ವರ್ಕ್ ಆಗಲ್ಲ ಅನ್ನೋಕ್ಕೆ. ಇದು ಲರ್ನಿಂಗ್, ನಾವಿಲ್ಲಿ ಲರ್ನ್ ಮಾಡ್ತಾನೆ ಇರಬೇಕು, ಕಲಿತಾನೆ ಇರಬೇಕು. ಹೋಗ್ತಾ 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 ನಮಗೆ ಕಾನ್ಫಿಡೆಂಟ್ ಬರುತ್ತೆ, ನಾವು ಎಕ್ಸ್ಪರ್ಟ್ ಆಗ್ತೀವಿ. ಎಕ್ಸ್ಪರ್ಟ್ ಆಗಲಿಲ್ಲದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ನಮ್ಮ ಪೋರ್ಟ್ಫೋಲಿಯೋನ ಮ್ಯಾನೇಜ್ ಮಾಡಂಗೆ ಆಗ್ತೀವಿ. ಅಲ್ಲಿವರೆಗೂ ನಾವು ಕಲಿತಾ ಇರಬೇಕು. ನಾನು ಇವಾಗಲೂ ಹೇಳ್ತಿದ್ದೀನಿ, ದಯವಿಟ್ಟು ಯಾರನ್ನು ಕಾಪಿ ಮಾಡಬೇಡಿ. ನಿಮಗೆ ನಂದು ಬಿಡಿ, ಸೂಪರ್ ಇನ್ವೆಸ್ಟರ್ಸ್ ಅಂತ ಕರಿತೀವಲ್ಲ, ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್, ಅವ್ರು ಯಾವ್ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಅಂತ ನಿಮ್ಗೆ ಆಲ್ರೆಡಿ ಲಿಸ್ಟ್ ಸಿಕ್ಬಿಡುತ್ತೆ. ಹೆಂಗಂದ್ರೆ ನೀವು ಗೂಗಲ್ ಅಲ್ಲಿ ಹೋಗ್ಬಿಟ್ಟು ಸೂಪರ್ ಇನ್ವೆಸ್ಟರ್ಸ್ ಪೋರ್ಟ್ಫೋಲಿಯೋ ಅಂತ ಹೊಡಿರಿ, ನಿಮಗೆ ಬಹಳ ಲಿಂಕ್ ಬರ್ತವೆ. ಇದರಲ್ಲಿ ಟ್ರೆಂಡ್ ಲೈನ್ ಒಂದು ಲಿಂಕ್ ಬರುತ್ತೆ, ಮತ್ತೆ ಫಿನಾಲಜಿ ಒಂದು ಲಿಂಕ್ ಬರುತ್ತೆ. ಟ್ರೆಂಡ್ ಲೈನ್ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಇಂಡಿವಿಜುವಲ್ ಇನ್ವೆಸ್ಟರ್ ಯಾರು ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಇದ್ದಾರೆ ನಮ್ಮ ಇಂಡಿಯಾದಲ್ಲಿ ಅವ್ರದ್ದೆಲ್ಲಾನು ಲಿಸ್ಟ್ ಬರುತ್ತೆ. ಫಸ್ಟ್ ಬರೋದು ಮುಖೇಶ್ ಅಂಬಾನಿ. ಮುಖೇಶ್ ಅಂಬಾನಿದು ವರ್ತ್ ಬಂದ್ಬಿಟ್ಟು 3,93,000 ಕೋಟಿ ಇದೆ ಅವ್ರ ಫ್ಯಾಮಿಲಿ ಇದು ಎಲ್ಲ ಸೇರ್ಕೊಂಡು. ಸೆಕೆಂಡ್ ಬಂದ್ಬಿಟ್ಟು ರಾಧಾಕಿಶನ್ ದಮಾನಿ, ಅವ್ರದ್ದು ಬಂದ್ಬಿಟ್ಟು 1,72,000 ಕೋಟಿ ಇದೆ. ಇವ್ರನ್ನೆಲ್ಲ ಬಿಡಿ, ಇವರೆಲ್ಲಾನು ಬಿಸ್ನೆಸ್ ಓನರ್ಗಳು. ಇವ್ರದ್ದು ಮೇನ್ ಇನ್ವೆಸ್ಟ್ಮೆಂಟ್, ಈಗ ರಾಧಾಕಿಶನ್ ದಮಾನಿದು ಮೇನ್ ಇನ್ವೆಸ್ಟ್ಮೆಂಟ್ ಅವಿನ್ಯೂ ಸೂಪರ್ ಮಾರ್ಟ್ ಅಲ್ಲೇ ಇರುತ್ತೆ, ಅಂದ್ರೆ ಡಿ ಮಾರ್ಟ್ ಅಲ್ಲೇ ದುಡ್ಡಿದೆ. ಮುಖೇಶ್ ಅಂಬಾನಿದು ರಿಲಯನ್ಸ್ ಅಲ್ಲೇ ಇದೆ. ಇವರೆಲ್ಲ ಬಿಸ್ನೆಸ್ ಮ್ಯಾನ್ಗಳು, ಒಂದೊಂದೇ ಕಂಪ್ನಿನಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ. ಅದೇ ಈಗ ರೇಖಾ ಜುಂಜುನ್ವಾಲನ್ ಬಂದ್ರೆ, ರಾಕೇಶ್ ಜುಂಜುನ್ವಾಲಾ ರಾಕೇಶ್ ಜುಂಜುನ್ವಾಲನ್ ವೈಫ್ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ, ರಾಕೇಶ್ ಜುಂಜುನ್ವಾಲನ್ ಎಂಟೈರ್ ಪೋರ್ಟ್ಫೋಲಿಯೋ ಬರುತ್ತೆ. ರೀಸೆಂಟ್ಲಿ ಯಾವ ಸ್ಟಾಕ್ ಆಡ್ ಮಾಡಿದ್ದಾರೆ, ರೀಸೆಂಟ್ಲಿ ಯಾವ ಸ್ಟಾಕ್ ಸೆಲ್ ಮಾಡಿದ್ದಾರೆ ಅನ್ನೋದೇ ಬರುತ್ತೆ. ಇಲ್ಲಿ ನೋಡಿ, ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ 3.1% ಸ್ಟೇಕ್ ಇದೆ, ಇಂಡಿಯನ್ ಹೋಟೆಲ್ ಸ್ಟೇಕ್ ಇದೆ, ಮತ್ತೆ ಆಪ್ಟೆಕ್ ಅಲ್ಲಿ 23% ಸ್ಟೇಕ್ ಇದೆ. ಈ ತರ ಕಂಪ್ಲೀಟ್ಲಿ ಲಿಸ್ಟೇ ಬಂದ್ಬಿಡುತ್ತೆ. ನೀವು ಇದನ್ನ ಕಾಪಿ ಮಾಡಿ ನೋಡೋಣ, ಕಾಪಿ ಮಾಡ್ಬಿಡಿ, ಇದು ಪೋರ್ಟ್ಫೋಲಿಯೋ ಕಾಪಿ ಮಾಡ್ಬಿಟ್ಟು ಮತ್ತೆ ದುಡ್ಡು ಮಾಡಿ ನೋಡೋಣ. ಆಲ್ರೆಡಿ ಸೂಪರ್ ಇನ್ವೆಸ್ಟರ್ಸ್ ಗಳು ಇನ್ವೆಸ್ಟ್ ಮಾಡೋದು ಈ ಮುಕುಲ್ ಅಗರ್ವಾಲ್ ಅಂತ, ಇವರು ಕೂಡ ದೊಡ್ಡ ಇನ್ವೆಸ್ಟರ್. 6,500 ಕೋಟಿ ಇವ್ರದ್ದು ಪೋರ್ಟ್ಫೋಲಿಯೋ ಇದೆ. ಇವ್ರದ್ದು ಎಲ್ಲೆಲ್ಲಿ ಇನ್ವೆಸ್ಟ್ ಆಗಿದೆ ಎಲ್ಲ ಬಂದ್ಬಿಡುತ್ತೆ, ಯಾವ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಆಗಿದೆ. ಇವರೆಲ್ಲ ನಾರ್ಮಲಿ ಸ್ಮಾಲ್ ಕ್ಯಾಪ್ ಅಲ್ಲೇ ಜಾಸ್ತಿ ಇನ್ವೆಸ್ಟ್ ಮಾಡೋದು, ಈ ತರ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್, ಯಾಕಂದ್ರೆ ಅಲ್ಲಿ ರಿಟರ್ನ್ ಜಾಸ್ತಿ ಇರುತ್ತೆ ಅಂತ. ಬಟ್ ಇವ್ರ ಪೋರ್ಟ್ಫೋಲಿಯೋ ಎಲ್ಲ ನೋಡಿ ಎಷ್ಟು ಬಿದ್ದಿರುತ್ತೆ ಅಂತ. ಇಲ್ಲಿ ನೋಡಿ 7,000 ಕೋಟಿ ಇತ್ತು ಸೆಪ್ಟೆಂಬರ್ 2025ರಲ್ಲಿ ಮುಕುಲ್ ಅಗರ್ವಾಲ್ದು ಪೋರ್ಟ್ಫೋಲಿಯೋ. ಇವಾಗ 6,600 ಕೋಟಿ ಬಂದಿದೆ, 4% ಏನೋ ಡೌನ್ ಆಗಿದೆ. ಅದೇ ನೀವು ಬೇರೆದೆಲ್ಲ ತಗೋದು ನೋಡಿ, ನಿಮೇಶಾ ಅಂತ 3,500 ಕೋಟಿ, ಆಶೀಶ್ ಕಚೋಲಿಯಾ 2,500 ಕೋಟಿ, ಸುನಿಲ್ ಸಿಂಗಾನಿಯಾ 2,363 ಕೋಟಿ, ಮಧುಸೂದನ್ ಕೇಲನ್ ಪೋರ್ಟ್ಫೋಲಿಯೋ ಸಖತ್ ಕೆಳಗೆ ಬಂದಿದೆ. ಇಲ್ಲಿ ನೋಡಿ 4,000 ಕೋಟಿ ಇತ್ತು ಜೂನ್ 2025ರಲ್ಲಿ, ಈಗ ಎಷ್ಟಕ್ಕೆ ಬಂದಿದೆ 2,050% ಬಿದ್ದಿದೆ. ದೊಡ್ಡ ದೊಡ್ಡ ಇನ್ವೆಸ್ಟರ್ ಪೋರ್ಟ್ಫೋಲಿಯೋನೇ 40% ಬಿದ್ದಿದೆ, ಆಲ್ಮೋಸ್ಟ್ 40% ಬಿದ್ದಿದೆ. ನೀವು ತಡ್ಕೊಂತೀರಾ ಅಷ್ಟು? ಅದೇ ನೀವು ಇಲ್ಲಿ ನೋಡಿ ಅವ್ರ ಪೋರ್ಟ್ಫೋಲಿಯೋ ಎಲ್ಲಿಂದ ಹೋಗಿರೋದಂತ. 2015 ಡಿಸೆಂಬರ್ ಅಲ್ಲಿ 8 ಕೋಟಿ ಇತ್ತು, ಮತ್ತೆ 2020 ಡಿಸೆಂಬರ್ ಅಲ್ಲಿ ಅದು 98 ಕೋಟಿ ಆಯ್ತು, ಮತ್ತೆ ಅದು ಕೆಳಗೆ ಬೀಳ್ತು 10 ಕೋಟಿಗೆ ಬಂತು. ಮತ್ತೆ ಜೂನ್ 2024 2,000 ಕೋಟಿ ಆಯ್ತು. ನೆಕ್ಸ್ಟ್ ಜೂನ್ 2025ಕ್ಕೆ ಒಂದೇ ವರ್ಷಕ್ಕೆ ಅದು 4,072 ಕೋಟಿ ಆಯ್ತು. ಇವಾಗ ಡೌನ್ ಆಗಿದೆ. ಯಾವ್ಯಾವ ಶೇರ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ ಪೂರ್ತಿ ಡೀಟೇಲ್ ಸಿಗುತ್ತೆ, ತಡ್ಕೊಂತೀರಾ? ಅವರು ಅಷ್ಟೊಂದು ಫಾಲ್ ಆದ್ರೂ ಕೂಡ ತಲೆ ಕೆಡಿಸ್ಕೊಳ್ಳಲ್ಲ, ಯಾಕಂದ್ರೆ ಅವ್ರು ಮುಂಚಿಂದ ಇನ್ವೆಸ್ಟ್ ಮಾಡ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಅವ್ರು ಬೈ ಮಾಡಿರೋ ಶೇರ್ಸ್ಗಳು ಏನಂತ ಗೊತ್ತಿರುತ್ತಲ್ಲ, ಅವ್ರು ಬೈ ಮಾಡಿರೋ ಶೇರ್ಸ್ ಏನಂತ ಗೊತ್ತಿರುತ್ತೆ, ಯಾಕೆ ಕೆಳಗೆ ಬಿದ್ದಿರುತ್ತೆ ಅಂತ ಗೊತ್ತಿರುತ್ತೆ, ಅವ್ರಿಗೆ ಧೈರ್ಯ ಇರುತ್ತೆ. ಈಗ ನಾವು ಅವ್ರನ್ನ ಕಾಪಿ ಮಾಡಕ್ ಹೋಗ್ಬಿಟ್ರೆ ನಮಗೆ ಧೈರ್ಯ ಬರಲ್ಲ. ನಾಳೆ ನಾವು ಇನ್ವೆಸ್ಟ್ ಮಾಡಿರೋ ಕಂಪ್ನಿ ಯಾವ್ದಾನ ಕೆಳಗೆ ಬಂದ್ಬಿಟ್ರೆ ನಿಮ್ಮ ಮನ್ಸಿಗೆ ನೀವೇನೇ ಹೇಳಿ, ಇಲ್ಲ ಇದು ಮೇಲೋಗುತ್ತೆ ಅಂತ ಏನೇ ಹೇಳಿ ಅದು ಕೇಳಲ್ಲ, ಯಾಕಂದ್ರೆ ನಿಮಗೆ ಗೊತ್ತಿರಲ್ಲ ಅದನ್ನ ಏನಕ್ಕೆ ಬೈ ಮಾಡಿರ್ತೀರಾ ಅಂತ. ಅದೇ ನಿಮಗೆ ಗೊತ್ತಿದ್ದು ಮಾಡಿದ್ರೆ ನಿಮಗೆ ಭಯ ಬರಲ್ಲ. ಅದಕ್ಕೆ ತಿಳ್ಕೊಂಡ್ ಮಾಡ್ಬೇಕು, ಯಾರನ್ನೋ ಕಾಪಿ ಮಾಡಬಾರ್ದು. ಕಾಪಿ ಏನಕ್ಕೆ ಮಾಡ್ಬೇಕಂದ್ರೆ ಇನ್ಸ್ಪಿರೇಷನ್ ತಗೊಳ್ಬೇಕು. ಇವ್ರನ್ನೆಲ್ಲ ನೋಡಿ ಯಾವ ರೀತಿ ದುಡ್ಡು ಮಾಡಿದ್ದಾರೆ. ಮಧುಸೂದನ್ ಕೇಳದೆ ನೋಡಿ 8 ಕೋಟಿ ಇರೋ ಪೋರ್ಟ್ಫೋಲಿಯೋ 2015ರಲ್ಲಿ 10 ವರ್ಷಕ್ಕೆ 4,000 ಕೋಟಿ ಆಗುತ್ತೆ ಅಂದ್ರೆ ಯಾವ ರೀತಿ ದುಡ್ಡು ಮಾಡಿದ್ದಾರೆ. ಇವರೆಲ್ಲ ಇನ್ಸ್ಪಿರೇಷನ್. ಬಟ್ ಇವ್ರನ್ನ ಕಾಪಿ ಮಾಡಕ್ ಹೋಗ್ಬಾರ್ದು, ಡೈರೆಕ್ಟ್ ಕಾಪಿ ಮಾಡಬಾರ್ದು. AI ಬ್ಯಾಂಕಿಂಗ್ ಬಗ್ಗೆ ದಯವಿಟ್ಟು ಒಂದು ಡೆಡಿಕೇಟೆಡ್ ವಿಡಿಯೋ ಬ್ರದರ್. ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ರೆ ಭಯ ಆಗ್ತಿದ್ಯಾ ಬ್ರೋ? ಇನ್ನೊಂದು ಅರ್ಥ ಮಾಡ್ಕೊಳ್ಳಿ, ಇಂಡಿಯಾದಲ್ಲಿ ಮಾತ್ರ ಅಷ್ಟು ಈಸಿ ಅಲ್ಲ AI ಬ್ಯಾಂಕಿಂಗ್ ಅಲ್ಲಿ ಬರಕ್ಕೆ. ಯಾಕಂದ್ರೆ ಈ ಲೋನ್ ಕೊಡೋದು ಈಸಿ ಬ್ರೋ, ಯಾರು ಬೇಕಾದ್ರೂ ಲೋನ್ ಕೊಡ್ಬೋದು. ನಾನೇನ್ ಒಂದ್ ದಿವಸ ಈಗ ಇದರಲ್ಲೇ ಪೋಸ್ಟ್ ಅಲ್ಲಿ ಹೇಳ್ಬಿಟ್ರೆ ನಾನು ಲೋನ್ ಕೊಡ್ತಾ ಇದ್ದೀನಿ 5 ಲಕ್ಷ ರೂಪಾಯಿ ಯಾರಿಗಾದ್ರು ಬೇಕಿದ್ರೆ ನನಗೆ ಕಾಲ್ ಮಾಡಿ ಅಂದ್ರೆ ನನ್ನ ಫೋನ್ ಇವಾಗಲಿಂದಾನೇ ಕಾಲ್ ಬರಕ್ ಸ್ಟಾರ್ಟ್ ಆಗುತ್ತೆ. ಅನ್ಲಿಮಿಟೆಡ್ ಕಾಲ್ ಬರ್ತವೆ. ದುಡ್ಡು ಕೊಟ್ರೆ ಎಲ್ಲರೂ ತಾಣ್ತಾರೆ. ದುಡ್ಡು ಕೊಡೋದು ಈಸಿ ಇಂಡಿಯಾದಲ್ಲಿ. ನಾನು ಒಂದ್ ಮಾಡಿ ಮೇಲೆ ನಿಂತ್ಕೊಂಡು ಹೋಗ್ಬಿಟ್ಟು ಅನೌನ್ಸ್ ಮಾಡ್ಬಿಟ್ರೆ ನಮ್ಮ ಮನೆ ಮುಂದೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಜನ. ದುಡ್ಡು ಕೊಡೋದು ವೆರಿ ಈಸಿ. ಬಟ್ ರಿಯಲ್ ಪ್ರಾಬ್ಲಮ್ ಏನಂದ್ರೆ ದುಡ್ಡು ಇಸ್ಕೊಳ್ಳೋದು. ರಿಕವರಿ ಇದೆಯಲ್ಲ, ರಿಕವರಿ ಬಾರಿ ಕಷ್ಟ. AI ದುಡ್ಡು ಕೊಟ್ಬಿಡುತ್ತೆ, AI ಅನಲೈಸ್ ಮಾಡ್ಬಿಡುತ್ತೆ, ರಿಕವರಿ ಮಾಡೋದು ಯಾರು ಮಾಡ್ತಾರೆ? ಆಮೇಲೆ ನಮ್ಮ ಇಂಡಿಯಾದಲ್ಲಿ ಸ್ವಲ್ಪ ಎಲ್ಲಾ ಟ್ರಾನ್ಸಾಕ್ಷನ್ ಆನ್ಲೈನ್ ಇಲ್ಲ, ಅಂದ್ರೆ ಎಲ್ಲಾನು ಈಸಿ. ಹೋಮ್ ಲೋನ್ ಕೊಡೋದೆಲ್ಲಾನು ಅನಲೈಸ್ ಮಾಡ್ಬೋದು ಅನ್ಕೊಳ್ಳಿ. ಅಂದ್ರೆ ಅವ್ನ ಎಲಿಜಿಬಿಲಿಟಿ ಕ್ರೈಟೀರಿಯಾ ಚೆಕ್ ಮಾಡಕ್ಕೆ ಹೋಗ್ಬಿಟ್ಟು ನೀವು ಸ್ಟೇಟ್ಮೆಂಟ್ ನ ಅಪ್ಲೋಡ್ ಮಾಡ್ಬಿಟ್ರೆ AI ಹೇಳ್ಬಿಡುತ್ತೆ ಇವನಿಗೆ ಲೋನ್ ಕೊಡಬಹುದು ಕೊಡಬಾರ್ದು ಅಂತ. ಅದೇ ಏನಾದ್ರೂ ಪ್ರಾಪರ್ಟಿ ವ್ಯಾಲ್ಯೂಯೇಷನ್ ನೋಡಕ್ಕೆ, ಪ್ರಾಪರ್ಟಿ ಲಿಟಿಗೇಷನ್ ನೋಡಕ್ಕೆ, ಇದಕ್ಕೆಲ್ಲದಕ್ಕೂ ಹ್ಯೂಮನ್ ಬೇಕೇ ಬೇಕಲ್ಲ, ಅದೆಲ್ಲ ಡಾಕ್ಯುಮೆಂಟೇಶನ್ ಬೇಕೇ ಬೇಕಲ್ಲ. ನಮ್ಮ ಇಂಡಿಯಾ ಅಷ್ಟೊಂದು ಫಾರ್ವರ್ಡ್ ಆಗಿಲ್ಲಲ್ಲ, ಇನ್ನು ಎಲ್ಲಾನು ಆನ್ಲೈನ್ ಇಲ್ಲಲ್ಲ ಡಾಕ್ಯುಮೆಂಟೇಷನ್, ಇನ್ನು ಪೇಪರ್ ವರ್ಕ್ ಅಲ್ಲೇ ಇದೆ ಬಹಳ. ಇದನ್ನೆಲ್ಲ ಹೆಂಗ್ ಆನ್ಲೈನ್ ತರ್ತೀರಾ? ಕೆಲವೊಂದು ರಿಪಿಟೇಟಿವ್ ಜಾಬ್ಗಳು ಇದಾಗಬಹುದು. ಸೇಲ್ಸ್ ಎಲ್ಲಾನು AI ಕಷ್ಟ ಇದೆ. ಬಿಕಾಸ್ ಗ್ರೌಂಡ್ ಲೆವೆಲ್ ಅಲ್ಲಿ ಹೋಗಿ ಕಸ್ಟಮರ್ನ ಅರ್ಥ ಮಾಡ್ಕೊಬೇಕು. ಮತ್ತೆ ಎಷ್ಟೋ ಕಸ್ಟಮರ್ಗಳು ಇಂಡಿಯಾದಲ್ಲಿ ಚೆನ್ನಾಗಿ ದುಡಿತಿರ್ತಾರೆ, ಅವ್ರ ಹತ್ರ ಇನ್ಕಮ್ ಅಕೌಂಟಿಗೆ ಬರ್ತಾ ಇರಲ್ಲ. ಇದನ್ನ ಹೆಂಗ್ ಅನಲೈಸ್ ಮಾಡುತ್ತೆ? ಇದನ್ನೊಬ್ಬ ಕ್ರೆಡಿಟ್ ಮ್ಯಾನೇಜರ್ ಹೋಗ್ಬಿಟ್ಟು ಆ ಪ್ಲೇಸ್ ಅಲ್ಲಿ ಹೋಗಿ ಅನಲೈಸ್ ಮಾಡ್ಲೇಬೇಕು,
ತಿಳ್ಕೊಂಡ್ಲೇಬೇಕು. ಇವ್ನು ಯಾವ ರೀತಿ ಇದ್ದಾನೆ, ಯಾವ ರೀತಿ ವ್ಯಾಪಾರ ಮಾಡ್ತಾನೆ, ಸುತ್ತಮುತ್ತ ನೋಡಬೇಕು, ಸುತ್ತಮುತ್ತ ಚೆಕ್ ಮಾಡಬೇಕು. ಇವ್ನ ಅಂಗಡಿಗೆ ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ಇದನ್ನೆಲ್ಲ ಚೆಕ್ ಮಾಡಿನೇ ಅವನಿಗೆ ಲೋನ್ ಕೊಡಬೇಕು. ಇದನ್ನ ಇನ್ನೂ ಮಾಡಿಲ್ಲ. ಮೇ ಬಿ ಬಜಾಜ್ ಫೈನಾನ್ಸ್ ಟ್ರೈ ಮಾಡಿದಾನೆ. ಬಜಾಜ್ ಫೈನಾನ್ಸ್ ಬಂದ್ಬಿಟ್ಟು ನೀವು ನೋಡಿ ಕನ್ಸ್ಯೂಮರ್ ಲೋನ್ ಇರುತ್ತೆ. ಕನ್ಸ್ಯೂಮರ್ ಲೋನ್ ನ ಪ್ರಿಡಿಕ್ಟ್ ಮಾಡೋದು ವೆರಿ ಈಸಿ, ಬಿಕಾಸ್ ಅದು ಲೋ ಟಿಕೆಟ್ ಸೈಜ್ ಇರುತ್ತೆ. ಅಂದ್ರೆ 50,000, 1 ಲಕ್ಷ, 2 ಲಕ್ಷ, 3 ಲಕ್ಷ ಈ ತರ ಇರುತ್ತೆ. ಅಂತದ್ರಲ್ಲಿ ರಿಸ್ಕ್ ತಗೊಳ್ಬಹುದು, ಯಾಕಂದ್ರೆ ಕೆಳಗಡೆ ಅಂಡರ್ಲೈನ್ ಅಸೆಟ್ ಇರುತ್ತೆ. ಯಾವ್ದಾದ್ರು ನೀವು ಟಿವಿ, ಫ್ರಿಜ್, ವಾಷಿಂಗ್ ಮಿಷಿನ್ ಈ ತರದ್ದು ಇರುತ್ತಲ್ಲ, ಅದರಿಂದ ಆತರ ಕೊಡ್ಬೋದು. ಬಟ್ ಪ್ರಾಬ್ಲಮ್ ಏನಂದ್ರೆ ರಿಕವರಿ ಮಾಡೋದು ಬಾರಿ ಕಷ್ಟ. ಬಜಾಜ್ ಫೈನಾನ್ಸ್ ರಿಕವರಿ ಟೀಮ್ ಬಹಳ ಸ್ಟ್ರಾಂಗ್ ಇದೆ. ಅವರು ರಿಕವರಿ ಮಾಡಬಹುದು. ಇಂದ ಸಣ್ಣ ಪುಟ್ಟದ್ದು ಟಿಕೆಟ್ ಸೈಜ್ ಅಲ್ಲಿ ನೀವು ಆಟೋಮೇಟೆಡ್ ಮಾಡಬಹುದು. ದೊಡ್ಡ ಟಿಕೆಟ್ ಸೈಜ್ ಅಲ್ಲಿ ಸ್ಟಿಲ್ AI ನಮ್ಮ ಇಂಡಿಯಾದಲ್ಲಿ ಮಾಡಕ್ ಆಗಲ್ಲ ನನ್ನ ಪ್ರಕಾರ. ನೋಡೋಣ, ಅಂತ ಟೈಮ್ ಏನಾದ್ರು ಬಂದ್ರೆ ನೋಡೋಣ. ಬಟ್ ಈಗ ಸದ್ಯಕ್ಕಂತೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಡೈಲಿ ಅರ್ನ್ ಮಾಡೋದು ಹೇಗೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಿಡಿಯೋ ಮಾಡಿ ಬ್ರೋ. ನಾನು ವಿಡಿಯೋ ಮಾಡ್ತಿರ್ಲಿಲ್ಲ, ಡೈಲಿ ಅರ್ನ್ ಮಾಡ್ಕೊಂಡು ಕೂತ್ಕೊಂತಿದ್ದೆ. ನಾನು ಯಾಕೆ ವಿಡಿಯೋ ಮಾಡೋಣ? ನಿಮಗೆ ಬಂದು ಬಾಯೆಲ್ಲ ನೋಸ್ಕೊಂಡು ಯಾಕೆ ಮಾತಾಡೋಣ? ನಾನು ಡೈಲಿ ಅರ್ನ್ ಮಾಡ್ಕೊಂಡು ಕೂತ್ಕೊಂತಿದ್ದೆ. ಮಾರ್ಕೆಟಲ್ಲಿ ಅರ್ನ್ ಮಾಡಂಗಿದ್ದಿದ್ರೆ ನೀವು ಸುಮ್ಮನೆ ಅರ್ಥ ಮಾಡ್ಕೊಳ್ಳಿ. ನಾನು ಯಾಕೆ ವಿಡಿಯೋ ಮಾಡಬೇಕಿತ್ತು? ಅಥವಾ ನೀವು ಕ್ವಶನ್ ಮಾಡೋದು ಯಾಕೆ ಬೇಕಿತ್ತು? ನಿಮಗೆ ಡೈಲಿ ಸ್ಟಾಕ್ ಮಾರ್ಕೆಟಲ್ಲಿ ಅರ್ನ್ ಮಾಡೋದೇನಾದ್ರು ನಿಜ ಆಗಿದ್ದಿದ್ರೆ ಆಟೋ ಅಂತ ಕೂಗ್ತಿರಲ್ಲ, ನೀವು ಆಟೋ ಅಂತ ಕೂಗಿದ ತಕ್ಷಣ ಅವನು ಹೋಗ ನಾನು ಟ್ರೇಡಿಂಗ್ ಮಾಡ್ತೀನಿ, ದುಡ್ಡು ಮಾಡ್ತಿದ್ದೀನಿ, ಇವನೊಬ್ಬ ಬೆಳಗ್ಗೆ ತಲೆ ತಿಂತಾನೆ ಅಂತ ಬೈತಿದ್ದ. ಯಾಕಂದ್ರೆ ಅವ್ನು ಆಟೋ ಓಡಿಸೋದಕ್ಕಿಂತ ಜಾಸ್ತಿ ಇಲ್ಲಿ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಮಾಡ್ಬೋದಲ್ಲ. ಯಾರು ಡಾಕ್ಟರ್ಗಳು ನೀವು ಪೇಷಂಟ್ ಸರ್ ನನಗೆ ಹೊಟ್ಟೆ ನೋವ್ತಿದೆ ಸರ್, ಏನೋ ಆಗಿದೆ ಸರ್ ಗೊತ್ತಿಲ್ಲ ಅಂದ್ರೆ, ನಾಳೆ ಬಾ ನಾನು ಸ್ವಲ್ಪ ಇಲ್ಲಿ ಟ್ರೇಡಿಂಗ್ ಮಾಡೋದ್ರಲ್ಲಿ ಬಿಸಿ ಇದೀನಿ ಅಂತ ಮನೆ ಕಳಿಸ್ತಿದ್ದ. ಯಾವನು ಕೆಲಸನೇ ಮಾಡ್ತಿರ್ಲಿಲ್ಲ. ಆತರ ಎಲ್ಲ ಆಗೋದಿಲ್ಲ. ನಿಮ್ಗೆ ಈ ತರ ಯಾರ ಐಡಿಯಾ ಕೊಡ್ತಾರೋ ಏನೋ ಗೊತ್ತಿಲ್ಲ, ಆತರ ಎಲ್ಲ ಆಗಲ್ಲ ಬ್ರೋ. ನೀವು ಚೆನ್ನಾಗಿಲ್ಲ ಅಂತ ಎಕ್ಸಿಟ್ ಆಗಿರೋ ಸ್ಟಾಕ್ ಫ್ಯೂಚರ್ ಅಲ್ಲಿ ಒಳ್ಳೆ ರಿಟರ್ನ್ ಕೊಟ್ಟಿದೀಯಾ ಬ್ರೋ? ಈ ತರ ನನಗೆ ಇನ್ಸಿಡೆಂಟ್ ಬಂದಿಲ್ಲ. ಬಟ್ ಏನಂದ್ರೆ ನಾನು ಚೆನ್ನಾಗಿಲ್ಲ ಅಂತ ಎಕ್ಸಿಟ್ ಆಗಿಲ್ಲ, ಸಿಚುವೇಶನ್ ಆತರ ಬಂದಿರೋದ್ರಿಂದ ಎಕ್ಸಿಟ್ ಆಗಿದ್ದೀನಿ. ನಾನು ಯಾವಾಗಾದ್ರೂ ಅದನ್ನ ಶೇರ್ ಮಾಡ್ಕೊಂತೀನಿ. ಯಾಕಂದ್ರೆ ನಾನು ಸ್ಟಾಕ್ ಅಲ್ಲಿ ಎಂಟ್ರಿ ಆಗ್ಬೇಕಾದ್ರೇನೆ ನನಗೆ ಎಲ್ಲಿವರೆಗೂ ಕಾನ್ಫಿಡೆಂಟ್ ಬರಲ್ಲ, ನಾನು ಅಲ್ಲಿವರೆಗೂ ಎಂಟ್ರಿ ಆಗಲ್ಲ. ಎಕ್ಸಿಟ್ ಆಗೋ ಪರಿಸ್ಥಿತಿ ಬರೋವರೆಗೂ ಬಿಟ್ಕೊಳಲ್ಲ. ಬಿಕಾಸ್ ನಾನು 1 ವರ್ಷ ಬಿಟ್ಟು ಏನಾಗುತ್ತೆ, 2 ವರ್ಷ ಬಿಟ್ಟು ಏನಾಗುತ್ತೆ ಅಂತ ಅದನ್ನ ಫ್ಯೂಚರ್ ಅನಾಲಿಸಿಸ್ ಮಾಡೇನೆ ಎಂಟ್ರಿ ಆಗಿರ್ತೀವಲ್ಲ. ಎಕ್ಸಿಟ್ ಅಷ್ಟು ಸುಲಭವಾಗಿ ಆಗಲ್ಲ. ಅದರಿಂದ ನಾನು ಎಕ್ಸಿಟ್ ಆಗಿಲ್ಲ. ಬಟ್ ಯಾವ್ದೋ ಒಂದು ಬ್ಯಾಡ್ ಸಿಚುವೇಶನ್ ಬಂದು ಅಥವಾ ನನಗೆ ಅರ್ಜೆಂಟಿಗೆ ದುಡ್ಡು ಬೇಕಾಗಿರೋದ್ರಿಂದ ಎಕ್ಸಿಟ್ ಮಾಡಿದೀನಿ. ಅಲ್ಲಿಂದ ಸ್ಟಾಕ್ ಕೈಗೆ ಸಿಗ್ದಂಗೆ ಹೋಗಿದೆ. ನಾನು ಯಾವಾಗ್ಲೂ ನೆನೆಸ್ಕೊಂತೀನಿ ಅದನ್ನ ಯಾವಾಗ್ಲೂ. ಈ ತರ ಬಹಳ ಕಂಪ್ನಿಗಳು ಮಾಡಿದಾವ್ ನನಗೆ. ಸುಮ್ನೆ ಅರ್ಜೆಂಟ್ ಅಲ್ಲಿ ಮಾಡಿರೋದು, ಸುಮ್ನೆ ಒಂಥರ ಇದನ್ನ ಏನು ಕ್ಯಾಲ್ಕುಲೇಷನ್ ಮಾಡ್ದಲೆ ಎಕ್ಸಿಟ್ ಮಾಡಿರ್ತೀವಲ್ಲ, ಅವಾಗ ಸ್ಟಾಕ್ಸ್ ಕೈಗೆ ಸಿಗ್ದಂಗೆ ಹೋಗಿದಾವೆ. ಆ ಕಂಪ್ನಿ ಚೆನ್ನಾಗಿಲ್ಲ ಅಂತ ಎಕ್ಸಿಟ್ ಮಾಡಿಲ್ಲ. ಮೇ ಬಿ ಯಾವ್ದಾನ ನ್ಯೂಸ್ ಬಂದಿದೆ ಅಂತ ಎಕ್ಸಿಟ್ ಮಾಡಿದೀನಿ. ಇದರಿಂದ ನನಗೆ ಒಳ್ಳೇದೇ ಆಗಿದೆ. ರೀಸೆಂಟ್ಲಿ ಹೈಕಲ್ ನಾನು ಎಕ್ಸಿಟ್ ಮಾಡಿದ್ದೆ, ನ್ಯೂಸ್ ಬಂದಿದೆ ಅಂತ. ಅದರಿಂದ ಪ್ರೈಸ್ ಕೆಳಗೆ ಬಿದ್ದಿತ್ತು. ಮತ್ತೆ ಎಸ್ ಬ್ಯಾಂಕ್ ಎಕ್ಸಿಟ್ ಮಾಡಿದ್ದೆ. DHFL ಕೂಡ ತುಂಬಾ ಬೈ ಮಾಡಿದ್ದೆ, ಎಕ್ಸಿಟ್ ಮಾಡಿದ್ದೆ. DHFL ಮುಳುಗೇ ಹೋಗ್ಬಿಡ್ತು. ಎಸ್ ಬ್ಯಾಂಕ್ ಎಲ್ಲಿದೆ ನಿಮ್ಗೆ ಗೊತ್ತಿದೆ. ಈ ತರ ಎಕ್ಸಿಟ್ ಮಾಡಿರೋದು ಕೆಳಗಿದೆ. ಅಂದ್ರೆ ನ್ಯೂಸ್ ಬೇಸ್ ಮೇಲೆ ಚೆನ್ನಾಗಿಲ್ಲ ಅಂತ ಎಕ್ಸಿಟ್ ಮಾಡಿರೋದು ಕೆಳಗಿದೆ ಇದೆ. ಬಟ್ ದುಡ್ಡು ಬೇಕು ಅಂತ ಎಕ್ಸಿಟ್ ಮಾಡಿರ್ತೀವಲ್ಲ, ಅದೇ ಜಾಸ್ತಿ ಮೇಲೋಗಿದೆ. ಅದು ಹಂಗಿಂಗ್ ಮೇಲೋಗಿಲ್ಲ, ಅದು 10 ಪಟ್ಟೆಲ್ಲ ಮೇಲೋಗಿದೆ. ಬಿಕಾಸ್ ಒಂದು ಚೂರು ಮೇಲೋಗ್ಬಿಟ್ರೆ ನಾವು ಬೈ ಮಾಡಕ್ ಮನ್ಸು ಬರಲ್ಲ. ಯಾವ್ದಾನ ಒಂದು ಶೇರ್ ಪ್ರೈಸ್ ₹100 ನೋಡಿದೀವಿ ಅಂದ್ರೆ ಅದು ₹150 ಆದ್ರೆ ಮತ್ತೆ ಹೋಗಿ ಇನ್ವೆಸ್ಟ್ ಮಾಡಕ್ ಮನ್ಸು ಬರಲ್ಲ. ಬಿಕಾಸ್ ನಾನು ₹100 ನೋಡಿದ್ದೀನಲ್ಲ, ₹150 ಜಾಸ್ತಿ ಅನ್ಕೊಂಡ್ಬಿಡ್ತೀವಿ, ಅದು ಇನ್ನೂ ಮೇಲೋಗ್ಬಿಡುತ್ತೆ. ಈ ತರ ಎಲ್ಲ ಪ್ರಾಬ್ಲಮ್ ಅನುಭವಿಸಿದೀನಿ ನಾನು. ನೀನು ಎಫ್ ಹೇಟರ್ ಅಂತ ನಮ್ಗೆ ಗೊತ್ತು ಬಿಡು ಬ್ರೋ. ನಾನೇನ್ ಎಫ್ ಹೇಟರ್ ಅಲ್ಲ, ಎಫ್ ನ ಲವ್ ಕೂಡ ಮಾಡಲ್ಲ. ಬಟ್ ನಾನು ಯಾಕೆ ಎಫ್ ನ ಜನಗಳಿಗೆ ಹೇಳಲ್ಲ ಅಂದ್ರೆ, ಎಫ್ ಇಸ್ ಎ ವೆರಿ ರಿಸ್ಕಿ. ಅದರಲ್ಲೂ ಆಪ್ಷನ್ ಬಂದ್ಬಿಟ್ಟು ಭಯಂಕರ ರಿಸ್ಕಿ. ಇದರಿಂದ ಜಾಸ್ತಿ ದುಡ್ಡು ಕಳ್ಕೊಳೋದು ಯಾರಂದ್ರೆ ನನ್ನಂತ ನಿನ್ನಂತ ರಿಟೇಲ್ ಇನ್ವೆಸ್ಟರ್ಸ್ ಬ್ರೋ. ನಾವೆಲ್ಲ ಏನು ಅಣ್ಣ ತಮ್ಮರು ಇದ್ದಂಗೆ. ನಾನ್ ಕಳ್ಕೊಂಡ್ರೆ ನೀನ್ ಕಳ್ಕೊಂಡ್ರೇನು, ದುಡ್ಡು ಕಳ್ಕೊಂಡಂಗೆ ಅಲ್ವಾ. ಕೆಟ್ಟ ಹೆಸರು ಯಾರಿಗೆ? ಸ್ಟಾಕ್ ಮಾರ್ಕೆಟ್ಗೆ. ಎಫ್ ಇಂದಾನೆ ಸ್ಟಾಕ್ ಮಾರ್ಕೆಟ್ ಕೆಟ್ಟ ಹೆಸರು. ಯಾರನ್ನ ಗ್ಯಾಂಬ್ಲಿಂಗ್ ಅಂತ ಮಾತಾಡ್ತಾರೆ ಅಂದ್ರೆ ಈ ಎಫ್ ಇಂದಾನೆ, ಅದರಲ್ಲೂ ಆಪ್ಷನ್ ಇಂದಾನೆ ಸ್ಟಾಕ್ ಮಾರ್ಕೆಟ್ ನ ಗ್ಯಾಂಬ್ಲಿಂಗ್ ಅಂತ ಮಾತಾಡೋದು. ಯಾಕಂದ್ರೆ ಅದೊಂಥರ ಹಂಗೇನೆ. ನನ್ಗೆ ಅದನ್ನ ನೀವು ಸ್ಟ್ರಕ್ಚರ್ ಅಲ್ಲಿ ಬ್ರೇಕ್ ಡೌನ್ ಮಾಡಿದ್ರೆ ಅದು ಹಂಗೆ ಅನ್ಸುತ್ತೆ. ಆಪ್ಷನ್ ನ ತಂದಿರೋದು ನಿಮ್ಮ ಪೋರ್ಟ್ಫೋಲಿಯೋನ ಪ್ರೊಟೆಕ್ಟ್ ಮಾಡ್ಕೊಳಕ್ಕೆ. ಅದೊಂಥರ ಇನ್ಶೂರೆನ್ಸ್ ಇದ್ದಂಗೆ. ನೀವು ಇನ್ಶೂರೆನ್ಸ್ ನೇ ಬೈ ಮಾಡಕ್ ಹೋಗ್ತಿದ್ದೀರಾ. ಹೆಂಗೆ ಅಂದ್ರೆ, ನೀವು ಹೆಲ್ತ್ ಇನ್ಶೂರೆನ್ಸ್ ತಗೊಂತೀರಾ. ಹೆಲ್ತ್ ಇನ್ಶೂರೆನ್ಸ್ ಅಲ್ಲಿ ₹10,000 ಪ್ರೀಮಿಯಂ ಕಟ್ಟಿದ್ರೆ ನಿಮಗೆ 10 ಲಕ್ಷದ ಹೆಲ್ತ್ ಇನ್ಶೂರೆನ್ಸ್ ಸಿಗುತ್ತೆ. ನಿಮ್ಗೆ ಏನಾದ್ರು ಆದ್ರೆ ₹10 ಲಕ್ಷವರೆಗೂ ನೀವು ಹಾಸ್ಪಿಟಲ್ ಕ್ಲೈಮ್ ನ ತಗೊಳ್ಬಹುದು. ಇವಾಗ ನೀವು ₹10,000 ಕಟ್ಟಿದ್ದೀರಾ ಅಂತ ಹೋಗ್ಬಿಟ್ಟು ಯಾವ್ದೋ ಗೋಡೆಗೆ ಡ್ಯಾಶ್ ಹೊಡೆದ್ಬಿಟ್ಟು ಅಥವಾ ಆಕ್ಸಿಡೆಂಟ್ ಮಾಡ್ಕೊಂಡ್ಬಿಟ್ಟು ಅಥವಾ ಕಿಡ್ನಿ ಫೇಲ್ ಮಾಡ್ಕೊಂಡ್ಬಿಟ್ಟು ₹10 ಲಕ್ಷ ರಿಕವರ್ ಮಾಡ್ಬೇಕಂತ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆಗ್ತೀರಾ. ಸೇಮ್ ಆಪ್ಷನ್ ಕೂಡ ಇದೇನೆ. ಆಪ್ಷನ್ ಇನ್ಶೂರೆನ್ಸ್. ಅದು ಜನ ಏನ್ ಮಾಡ್ತಾರೆ, ₹10,000 ₹20,000 ಆಗುತ್ತಲ್ಲ, ₹30,000 ಆಗುತ್ತಲ್ಲ ಅಂತ ತಗೊಂಡೋಗಿ ಅಲ್ಲಿ ದುಡ್ಡು ಹಾಕ್ತಾರೆ. ಅದು ಝೀರೋ ಆಗೋಗ್ಬಿಡುತ್ತೆ. ನಮ್ಮ ಪೋರ್ಟ್ಫೋಲಿಯೋನ ಪ್ರೊಟೆಕ್ಟ್ ಮಾಡ್ಕೊಳಕ್ ತಗೊಂಡ್ಬಂದಿರೋದು. ಬಟ್ ಜನ ಇದನ್ನ ಟ್ರೇಡಿಂಗ್ ಗೋಸ್ಕರ ಯೂಸ್ ಮಾಡ್ತಾರೆ. ಅದಕ್ಕೆ ನಾವು ಇದನ್ನ ರೆಕಮೆಂಡ್ ಮಾಡಲ್ಲ. ಓಕೆ, ದೊಡ್ಡ ಫಂಡ್ ಲೆವೆಲ್ಗಳಲ್ಲಿ ದೊಡ್ಡ ಈಗ ನಾವು ಹೆಡ್ಜ್ ಫಂಡ್ ಅಂತ ಎಲ್ಲ ಕರಿತೀವಿ, AF ಅಂತ ಕರಿತೀವಿ. ಕೆಲವೊಂದು PMS ಗಳಲ್ಲೂ ಕೂಡ ಆಪ್ಷನ್ ನ ಯೂಸ್ ಮಾಡ್ತಾರೆ, ಆಪ್ಷನ್ ನ ಸೆಲ್ ಮಾಡ್ತಾರೆ, ಆಪ್ಷನ್ ಸೆಲ್ ಮಾಡಿ ದುಡ್ಡು ಮಾಡ್ತಾರೆ. ಬಟ್ ಅವರೆಲ್ಲ ಪ್ರೊಫೆಷನಲ್ಸ್, ಮತ್ತೆ ಅವ್ರ ಹತ್ರ ಜಾಸ್ತಿ ದುಡ್ಡು ಇರುತ್ತೆ. ಬಟ್ ಅವರು ನಮ್ ತರ 100% 200% ಗೇನಿಗೋಸ್ಕರ ಮಾಡಲ್ಲ. ಅವರು 1% 1.5% ಗೇನಿಗೋಸ್ಕರ ಮಾಡ್ತಾರೆ, ಪ್ರೊಟೆಕ್ಷನ್ಗೋಸ್ಕರ ಮಾಡ್ತಾರೆ. ಅದನ್ನೇ ಮಾಡ್ಕೊಂಡು ಕುತ್ಕೊಂಡಲ್ಲ. ಈಗ ನೀವು ಸುಮ್ಮನೆ ಯೋಚನೆ ಮಾಡಿ, ಮ್ಯೂಚುವಲ್ ಫಂಡ್ ಅಲ್ಲಿ ₹1,00,000 ದುಡ್ಡು ಇದೆಯಾ? ಆ ಫಂಡ್ ಮ್ಯಾನೇಜರ್ ಈ ತರ ಸ್ಟಾಕ್ಸ್ ಗಳಲ್ಲಿ ಯಾಕೆ ಇನ್ವೆಸ್ಟ್ ಮಾಡಬೇಕಿತ್ತು? ಅವನೇ ಎಫ್ ಮಾಡ್ಬೋದಿತ್ತಲ್ಲ, ಅವನೇ ಈ ಫ್ಯೂಚರ್ ಅಂಡ್ ಆಪ್ಷನ್ ಮಾಡ್ಬೋದಿತ್ತಲ್ಲ. ಯಾಕೆ ಫ್ಯೂಚರ್ ಅಂಡ್ ಆಪ್ಷನ್ ಬರೀ ನನ್ನಂತ ನಿನ್ನಂತ ಜನಗಳೇ ಮಾಡ್ತಾರೆ, ರಿಟೇಲರ್ಸೇ ಮಾಡ್ತಾರೆ? ಯಾಕಂದ್ರೆ ನಮ್ಮ ಹತ್ರ ದುಡ್ಡಿಲ್ಲ. ದುಡ್ಡು ಇಲ್ಲದ ಕಾರಣದಿಂದ ನಮಗೆ ಒಂದು
ಇದು ಬೇಕು, ದುಡ್ಡು ಮಾಡ್ಬೇಕನ್ನೋ ಒಂದು ಮೋಟಿವೇಶನ್ ಬೇಕು. ಅದಕ್ಕೆ ನಾವೇನ್ ಮಾಡ್ತೀವಿ, ಆಪ್ಷನ್ ಹಿಂದೆ ಹೋಗ್ತೀವಿ. ಬೇಗ ದುಡ್ಡು ಮಾಡ್ಬೇಕಲ್ಲ, ಗೆಟ್ ರಿಚ್ ಫಾಸ್ಟ್ ಆಗಿ ದುಡ್ಡು ಮಾಡ್ಬೇಕಲ್ಲ ಅದಕ್ಕೆ. ಬಟ್ ಇದು ಎಂಡ್ ರಿಸಲ್ಟ್ ಏನ್ ಹೇಳುತ್ತೆ, ನೀವು ದುಡ್ಡು ಕಳ್ಕೊಂತೀರಾ. ನಾವ್ ಇದನ್ನ 3 ವರ್ಷದಿಂದ 4 ವರ್ಷದಿಂದ ನನ್ನ ಆಪ್ಷನ್ ನ ಹೇಟ್ ಮಾಡ್ಕೊಂಡ್ ಬಂದಿದ್ದೀನಿ, ಯಾಕಂದ್ರೆ ತುಂಬಾ ಜನ ಅದ್ರಲ್ಲಿ ದುಡ್ಡು ಕಳ್ಕೊಂತೀರಾ ಅಂತ. ಇವಾಗ ನೀವು ಎಲ್ಲ ಸೆಬಿ ಇರ್ಬೋದು, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಗಳು ಇದ್ರ ಬಗ್ಗೆ ಕೆಟ್ಟದಾಗ ಮಾತಾಡೋದು ಇವಾಗ ನೋಡ್ತಾ ಇದ್ದೀರಾ. ನಾವು ವಿಡಿಯೋ ಮಾಡೋ ಟೈಮಲ್ಲಿ ನಾವೇನಾದ್ರೂ ಆಪ್ಷನ್ ಬಗ್ಗೆ ಉಲ್ಟಾ ಸೀದಾ ಮಾತಾಡೋರು ನಮಗೆ ತುಂಬಾ ಜನ ಬೈಯೋರು. ಇವಾಗ ಹೆಂಗ್ ಬೈತಿದಾರೋ ಇದಕ್ಕಿಂತ ಜಾಸ್ತಿ ಮಾತಾಡೋರು, ಯಾಕಂದ್ರೆ ನಿನಗೇನು ಗೊತ್ತಿಲ್ಲ ಆಪ್ಷನ್ ಬಗ್ಗೆ, ಟ್ರೇಡಿಂಗ್ ಅಲ್ಲಿ ದುಡ್ಡು ಎಲ್ಲೂ ಇಲ್ಲ, ಇನ್ವೆಸ್ಟಿಂಗ್ ಇಸ್ ಬೋರಿಂಗು, ಈ ತರ ಎಲ್ಲ ಮಾತಾಡೋರು. ಬಟ್ ಫಂಡಮೆಂಟಲ್ ಆಗಿ ಅರ್ಥ ಮಾಡ್ಕೊಂಡ್ರೆ ಆಪ್ಷನ್ ಇಂದ ದುಡ್ಡು ಮಾಡಕ್ ಆಗದೇ ಇಲ್ಲ, ಅಂಟಿನಲ್ಲೆಸ್ ನಿಮ್ಮ ಹತ್ರ ಜಾಸ್ತಿ ದುಡ್ಡಿದ್ರೆ ಯು ಕ್ಯಾನ್ ಮೇಕ್. ಬಟ್ ಕಡಿಮೆ ದುಡ್ಡು ಇಟ್ಕೊಂಡು 1 ಲಕ್ಷ 2 ಲಕ್ಷ ಈವನ್ 10 ಲಕ್ಷ ಇಟ್ಕೊಂಡು ಏನು ಮಾಡಕ್ ಆಗಲ್ಲ. ಇದರಿಂದನೇ ನಾನು ಏನಕ್ಕೆ ಹೇಟ್ ಮಾಡೋದಂದ್ರೆ, ಸಾಮಾನ್ಯ ಜನಗಳು ದುಡ್ಡು ಕಳ್ಕೊಂತಾರೆ. ಸಾಮಾನ್ಯ ಜನಗಳು ದುಡ್ಡು ಕಳ್ಕೊಂಡು ಏನ್ ಮಾಡ್ತಾರೆ, ಅವರು ಸ್ಟಾಕ್ ಮಾರ್ಕೆಟ್ ಮೇಲೆ ಬ್ಲೇಮ್ ಮಾಡ್ತಾರೆ. ಅದಕ್ಕೇನೆ ಐ ಹೇಟ್ ಎಫೆಂಡ್. ಜನಗಳು ಫ್ಯೂಚರ್ ಅಂಡ್ ಆಪ್ಷನ್ ಮಾಡೋದು ನನಗೆ ಒಂಚೂರು ಇಷ್ಟ ಇಲ್ಲ. ನಾನು ಅದಕ್ಕೆ ಅದ್ರ ಬಗ್ಗೆ ಮಾತು ಕೂಡ ಆಡಲ್ಲ. ನಿಮ್ಗೆ ಏನಾದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ಕೆ ಹೆಲ್ಪ್ ಬೇಕಾಗಿದ್ರೆ ನಮ್ಮ ಡಿಸ್ಕ್ರಿಪ್ಷನ್ ಅಲ್ಲಿ ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಅಲ್ಲಿ ನೀವು ನಿಮ್ಮ ಡೀಟೇಲ್ ನ ಎಂಟ್ರಿ ಮಾಡಿದ್ರೆ ನಮ್ಮ ಟೀಮ್ ನಿಮಗೆ ಕಾಲ್ ಮಾಡಿ ಹೆಲ್ಪ್ ಮಾಡುತ್ತೆ. ಇದು ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ, ನಾವು ಯಾವುದೇ ರೀತಿ ದುಡ್ಡು ಚಾರ್ಜ್ ಮಾಡಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಮತ್ತೆ ಸಿಗೋಣ.